ಈ ದಿನ ಬೆಂಗಳೂರು ದೂರದರ್ಶನ ಕೇಂದ್ರದ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಅತಿಥಿ ಗಣ್ಯರಿಗೂ ನಮ್ಮ ತಂಡದ ಪರವಾಗಿ ಸ್ವಾಗತ ಸುಸ್ವಾಗತ. ಒಂದು ಭೀಮಗೀತೆ ಹಾಡೋದ್ರೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಭಾರತ ರತ್ನ ಅಂಬೇಡ್ಕರ ದನಿಯ ನೀಡಿದ ಮೂಕನಾಯಕ, ನಿಮಗಿದೋ ವಂದನೆ, ಬುದ್ಧ ವಂದನೆ. ದಲಿತ ಸೂರ್ಯ ನಿನಗಿದೋ ವಂದನೆ, ಓ ಭೀಮರಾಯ ನಿನಗಿದೋ ವಂದನೆ. ನಿನ್ನ ಎತ್ತ ಭಾರತಾಂಬೆ ಪುಣ್ಯವಂತಳೋ, ನಿನ್ನ ಎತ್ತ ಭಾರತಾಂಬೆ ಪುಣ್ಯವಂತಳೋ. ಓ ದಲಿತ ಸೂರ್ಯ ನಿನಗಿದೋ ವಂದನೆ, ಓ ಭೀಮರಾಯ ನಿನಗಿದೋ ವಂದನೆ. ಬಂದೆ ಕೋಟಿ ಜನರ ನೋವಿನೊಳಗೆ ನೀನು, ಕಷ್ಟ ಕೊಟ್ಟರು ಘಾಟಿ ಜನರು ಗೆದ್ದು ಬಂದೆ ನೀನು. ಹುಟ್ಟಿ ಬಂದೆ ಕೋಟಿ ಜನರ ನೋವಿನೊಳಗೆ ನೀನು, ಕಷ್ಟ ಕೊಟ್ಟರು ಘಾಟಿ ಜನರು ಬಂದೆ ನೀನು. ಪುಣ್ಯ ಪುರುಷ ನೀನು, ಏಕಲವ್ಯ ನೀನು, ಪುಣ್ಯ ಪುರುಷ ನೀನು, ಏಕಲವ್ಯ ನೀನು. ಮುಂದೆ ಸಾಗಲಿ ನಿನ್ನ ರಥವು, ಮುಂದೆ ಸಾಗಲಿ ನಿನ್ನ ರಥವು, ನಮಗೆ ಬೇಕಿದೆ ಛಲವು, ನಿನ್ನಂತ ಛಲವು, ನಿನ್ನಂತ ಛಲವು, ನಿನ್ನಂತ ಛಲವು, ನಿನ್ನಂತ ಛಲವು. ಓ ದಲಿತ ಸೂರ್ಯ ನಿನಗಿದೋ ವಂದನೆ, ಓ ಭೀಮರಾಯ ನಿನಗಿದೋ ವಂದನೆ. ಧಮನಿ ಧಮನಿಯಲು ನಿನ್ನಯ ಹೆಸರೇ ತುಂಬಿದೆ, ಸಂವಿಧಾನಕ್ಕೆ ಸರ್ವಧರ್ಮ ಶರಣು ಎಂದಿದೆ. ಧಮನಿ ಧಮನಿಯಲು ನಿನ್ನಯ ಹೆಸರೇ ತುಂಬಿದೆ, ಸಂವಿಧಾನಕ್ಕೆ ಸರ್ವಧರ್ಮ ಶರಣು ಎಂದಿದೆ. ಜ್ಞಾನಮಣಿಯು ನೀನು, ಪುಣ್ಯಕೋಟಿ ನೀನು, ಜ್ಞಾನಮಣಿಯು ನೀನು,
ದಲಿತ ಸೂರ್ಯ ನಿನಗಿದೋ ವಂದನೆ. ಓ ಭೀಮರಾಯ ನಿನಗಿದೋ ವಂದನೆ. ನಿನ್ನ ಎತ್ತ ಭಾರತಾಂಬೆ ಪುಣ್ಯವಂತಳೋ. ನಿನ್ನ ಎತ್ತ ಭಾರತಾಂಬೆ ಪುಣ್ಯವಂತಳೋ. ಓ ದಲಿತ ಸೂರ್ಯ ನಿನಗಿದೋ ವಂದನೆ. ಓ ಭೀಮರಾಯ ನಿನಗಿದೋ ವಂದನೆ. la 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 la. ಕಂದ ಕಂದ ಅಂಬೇಡ್ಕರರಂತಾಗೋ. ಕಂದ ಕಂದ ಅಂಬೇಡ್ಕರರಂತಾಗೋ. ಕರುಣಶೀಲ ಜ್ಞಾನವಂತ ಬುದ್ಧನಂತಾಗೋ. ಬುದ್ಧನಂತಾಗೋ ನೀ ಬುದ್ಧನಂತಾಗೋ. ಕಂದ ಕಂದ ಅಂಬೇಡ್ಕರರಂತಾಗೋ. ಕಂದ ಕಂದ ಅಂಬೇಡ್ಕರರಂತಾಗೋ. ಅಸಮಾನತೆಯ ಅಮಾವಾಸ್ಯೆಗೆ ಅಣತೆ ನೀನಾಗು. ಅಸಮಾನತೆಯ ಅಮಾವಾಸ್ಯೆಗೆ ಅಣತೆ ನೀನಾಗು. ನೊಂದ ಜನರ ಕಣ್ಣೀರ ಒರೆಸುವ ಹೃದಯವಂತನಾಗು. ನೊಂದ ಜನರ ಕಣ್ಣೀರ ಒರೆಸುವ ಹೃದಯವಂತನಾಗು. ಕಗ್ಗಲ್ಲ ಕಡೆದು ಶಿಲೆಯಾಗಿ ಒಳೆದು ಗೌರವಿಪ ಮೂರ್ತಿಯಾಗು. ಮಾನವತವಾದಿಯಾಗು ಮಾನವತವಾದಿಯಾಗು. ಕಂದ ಕಂದ ಅಂಬೇಡ್ಕರರಂತಾಗೋ. ಕಂದ ಕಂದ ಅಂಬೇಡ್ಕರರಂತಾಗೋ. ಮಾನವತೆಗೆ ಹೊಸ ದಾರಿ ತೋರಿದ ಮಂಟೆ ಸ್ವಾಮಿಯಾಗು. ಮಾನವತೆಗೆ ಹೊಸ ದಾರಿ ತೋರಿದ ಮಂಟೆ ಸ್ವಾಮಿಯಾಗು. ಒಕ್ಕಲುತನಕ್ಕೆ ಸ್ಫೂರ್ತಿಯಾದ ಮಾದೇಶ್ವರರಂತಾಗು. ಒಕ್ಕಲುತನಕ್ಕೆ ಸ್ಫೂರ್ತಿಯಾದ ಮಾದೇಶ್ವರರಂತಾಗು. ಇವನಮ್ಮವನೆಂದ ಅಣ್ಣ ಬಸವನಾಗು. ಲೋಕಕ್ಕೆ ಬೆಳಕಾಗು ನೀ ಲೋಕಕ್ಕೆ ಬೆಳಕಾಗು. ಕಂದ ಕಂದ ಅಂಬೇಡ್ಕರರಂತಾಗು. ಕಂದ ಕಂದ ಅಂಬೇಡ್ಕರರಂತಾಗು. ಕರುಣಶೀಲ ಜ್ಞಾನವಂತ ಬುದ್ಧನಂತಾಗು ನೀ ಬುದ್ಧನಂತಾಗು ನೀ ಬುದ್ಧನಂತಾಗು. ಕಂದ ಕಂದ
la 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 la. ಆತ್ಮೀಯರೇ, ತಮಗೆಲ್ಲ ನಮಸ್ಕಾರ ಹಾಗೂ ಭೀಮ ನಮಸ್ಕಾರ. ದೂರದರ್ಶನ ಮತ್ತು ಆಕಾಶವಾಣಿಯ SC/ST ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಆಶ್ರಯ ಇದ್ದರೂ ಕೂಡ ಎಲ್ಲರೂ ಸೇರಿ ಬಹುಶಃ ಇಲ್ಲಿ ಬಂದಿರತಕ್ಕಂಥ ಅತಿಥಿಗಳಿಗೆ ಅದೊಂದು ಸಂದೇಶ ಅಂತ ಕೂಡ ನಾನು ಭಾವಿಸ್ತೀನಿ. ಬಹುತೇಕ ಅದರಲ್ಲೂ ಛಲವಾದಿ ನಾರಾಯಣ ಸ್ವಾಮಿಯವರು ಎಲ್ಲೂ ಹೋದರೂ ಕೂಡ ದಲಿತ ಸಂಘಟನೆಗಳು ಮಾಡ್ತಾರೆ, SC/ST ಅಸೋಸಿಯೇಷನ್ ಮಾಡ್ತಾರೆ ಅಂತ. ಆದರೆ ಇಲ್ಲ, ಇಲ್ಲಿ ದೂರದರ್ಶನಲ್ಲಿ ಎಲ್ಲರೂ ಸೇರಿ ಮಾಡೋ ಅಂಥ ಅಂಬೇಡ್ಕರ್ ಜಯಂತಿಯ ಒಂದು ಅದ್ಭುತವಾದಂಥ ಪ್ರಯತ್ನ ಇದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಇಂಥ ಅಪೂರ್ವ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ, ಗಣ್ಯಮಾನ್ಯರು ಬಂದಿದ್ದಾರೆ. ನಿಮ್ಮೆಲ್ರಿಗೂ ಕೂಡ ಸ್ವಾಗತ, ಮತ್ತೊಮ್ಮೆ ಭೀಮ ಸ್ವಾಗತವನ್ನು ಕೋರ್ತೇನೆ. ವೇದಿಕೆಗೆ ಗಣ್ಯರನ್ನು ಬರಮಾಡ್ಕೊಳ್ತೀನಿ. ಕಾರ್ಯಕ್ರಮದ ಉದ್ಘಾಟನೆಗೆ ಜ್ಯೋತಿಯನ್ನು ಬೆಳಗಿಸಿ ಹಾಗೆಯೇ ಪುಷ್ಪ ನಮನವನ್ನು ಸಲ್ಲಿಸೋದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಹಾಗೂ ಭಗವಾನ್ ಬುದ್ಧರ ಭಾವಚಿತ್ರಗಳಿಗೆ ಪುಷ್ಪ ನಮನವನ್ನು ಸಲ್ಲಿಸಲಿಕ್ಕಾಗಿ ಎಲ್ಲರಿಗೂ ನಮಸ್ಕಾರ. ಜೈ ಭೀಮ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಮ್ಮೆಲ್ಲರ ಸಹಕಾರದಿಂದ ಹಾಗೂ ದೂರದರ್ಶನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಂಘದ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ. 3 ದಶಕಗಳ ಹಿಂದೆಯೇ ನಾಟಿಸಿಕೊಂಡಂಥ ಒಬ್ಬ ಹೋರಾಟಗಾರ ಛಲವಾದಿ ನಾರಾಯಣ ಸ್ವಾಮಿಯವರು. ಈ ಛಲವಾದಿ ನಾರಾಯಣ ಸ್ವಾಮಿಯವರು ಕೇವಲ ರಾಜಕಾರಣಿಯಲ್ಲ, ಹೋರಾಟಗಾರರಲ್ಲ, ಅಂಬೇಡ್ಕರ್ ಅವರ ಪ್ರಕಾರವಾದಂಥ ವಿಚಾರಧಾರೆಗಳನ್ನು ಜನರಿಗೆ ಮುಟ್ಟಿಸುವಂಥ ಒಬ್ಬ ಅದ್ಭುತ ವ್ಯಕ್ತಿ. ಹಾಗೆಯೇ ಅವರು 2 ಪತ್ರಿಕೆಗಳನ್ನು ಶುರು ಮಾಡಿ ಮುನ್ನಡೆಸಿದಂಥ ಕೀರ್ತಿ. ಹಾಗಾಗಿ ಮಾಧ್ಯಮ ಲೋಕದ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಗೆ ಅವರು ಬಂದಿರುವಂಥದ್ದು ಒಂದು ಹೆಗ್ಗಳಿಕೆ ವಿಚಾರ ಅಂತ ಹೇಳ್ತಾ, ಸರ್ ನಿಮ್ಮ ಮಾತಿಗೆ ನಾವು ಉತ್ಸುಕರಾಗಿದ್ದೇವೆ. ಮಾನ್ಯ ಬಂಧುಗಳೇ, ನನಗನ್ನಿಸ್ತದೆ ಇಡೀ ಪ್ರಪಂಚ 150 ದೇಶಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನಾಚರಣೆ ಏಪ್ರಿಲ್ 14ಕ್ಕೆ ನಡೆಯುತ್ತೆ. ಅವರು ಪಾಶ್ಚಾತ್ಯರಲ್ಲ, ಭಾರತ ದೇಶೀಯರು. 150ಕ್ಕೂ ಹೆಚ್ಚು ರಾಷ್ಟ್ರಗಳು ಯಾಕೆ ಅವ್ರ ಜನ್ಮ ದಿನಾಚರಣೆಯನ್ನು ಕೊಂಡಾಡಬೇಕು? ನಾವ್ಯಾರದು ಕೊಂಡಾಡ್ತೇವೆ? ಇದು ಯಕ್ಷಪ್ರಶ್ನೆ. ಅವರು ಹೊರದೇಶದಲ್ಲಿ ಓದಿದ್ದು, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್. ಅದು 100 ವರ್ಷಗಳ ಇತಿಹಾಸ ಉಳ್ಳ ಒಂದು ಯೂನಿವರ್ಸಿಟಿ. ಅವ್ರಿಗೂ ಒಂದು ಅನಿಸಿಕೆ ಬರುತ್ತೆ, ಪ್ರಪಂಚದ ಎಲ್ಲ ಭಾಗದಿಂದ ಜನ ಬಂದಿದ್ದಾರೆ, ವಿದ್ಯಾರ್ಥಿಗಳಾಗಿ ನಮ್ಮಲ್ಲಿ ವ್ಯಾಸಂಗ ಮಾಡಿದ್ದಾರೆ, ಇಲ್ಲಿಂದ ಹೋಗಿದ್ದಾರೆ. ಆದರೆ ಒಂದು ಸರ್ವೆ ಮಾಡೋಣ, ಎಲ್ಲೆಲ್ಲಿ ಯಾರ್ಯಾರು ಯಾವ ರೀತಿಯ ತಮ್ಮ ಜ್ಞಾನವನ್ನು ಬಿತ್ತಿದ್ದಾರೆ, ಸಮಾಜಕ್ಕೆ ಕೊಡುಗೆಗಳನ್ನು ಯಾವ ರೀತಿ ಕೊಟ್ಟಿದ್ದಾರೆ,
ಇದರಲ್ಲಿ ಶ್ರೇಷ್ಠರು ಅಂತ ಎಷ್ಟು ಜನ ಅನಿಸ್ಕೊಂಡಿದ್ದಾರೆ ಅಂಥೇಳಿ ಒಂದು ಸರ್ವೆ ಮಾಡ್ತಾರೆ. ಮಾಡಿದಾಗ ಇಡೀ ಪ್ರಪಂಚದಲ್ಲಿ ಒಬ್ಬ ಮೇರು ವ್ಯಕ್ತಿ ಅಂತ ಅನ್ನಿಸ್ಕೊಂಡವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಸರ್ವೆಯಲ್ಲಿ ಅದಕ್ಕೆ ಅವರನ್ನು ನಾವು ಜ್ಞಾನಜ್ಯೋತಿ ಅಂತ ಕರೀತೇವೆ. ಇವತ್ತು ಬಹಳ ಕಷ್ಟದಲ್ಲಿ ಅವರ ಜೀವನ ಪ್ರಾರಂಭ ಆಗಿದ್ದು. ಯಾವ ಕಾಲದಲ್ಲಿ ವಿದ್ಯೆ ಅಲಭ್ಯವಿತ್ತೋ ಅಂಥ ಕಾಲದಲ್ಲಿ ಅವರು ದೊಡ್ಡ ಜ್ಞಾನಿಯಾಗಿ ಬೆಳೆದವರು. ನಾವಿವತ್ತು ಮೀಸಲಾತಿಯ ಒಳಗಡೆ ಇದ್ದೇವೆ, ಅವರಿಗೆ ಮೀಸಲಾತಿ ಇರಲಿಲ್ಲ. ಅವರು ಮೀಸಲಾತಿಯನ್ನು ಬೇರೆಯವರಿಗೆ ಕೊಡಿಸಿದ್ದಾರೆ ಅಷ್ಟೇ. ಆದರೆ ಈಗಲೂ ಫೇಲ್ ಆಗ್ತೀವಿ ನಾವು. ಮೀಸಲಾತಿ ಒಳಗಡೆನೂ ಕೂಡ ಫೇಲ್ ಆಗ್ತೀವಿ ನಾವು. ನಮಗೂ ಅವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸಗಳು ಎಷ್ಟು? 35% ಬಂದರೆ ಸಾಕು ನಮಗೆ, ಆದರೆ 25ಕ್ಕೆ ಕೊನೆ ಆಗ್ತೀವಿ. ಅವರ ಸ್ಥಿತಿ ಕೊಠಡಿಯಿಂದ ಹೊರಗಡೆ ಕುಳಿತು ವ್ಯಾಸಂಗ ಮಾಡಿದವರು, ಹೊರಗಡೆ ಎಲ್ಲೋ ಹೋಗಿ ನೀರು ಕುಡಿದು ಬದುಕಿದವರು, ನೀರನ್ನು ಮುಟ್ಟಿಸ್ಕೊಳ್ಳೋವಂಥ ಪರಿಸ್ಥಿತಿಯಲ್ಲೂ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಚರಿತ್ರೆಗಳನ್ನು ನಿರ್ಮಾಣ ಮಾಡಿದವರು. ನಮಗೂ ಅವ್ರಿಗೂ ಎಲ್ಲಿಯ ಹೋಲಿಕೆ ಈ ಸಮಾಜದಲ್ಲಿ? ನಾವು ಅದಕ್ಕೆ ಹೇಳ್ತೇವೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾರೂ ಹೋಲಿಕೆ ಇಲ್ಲ. ನೀವು ಅದನ್ನು ಸರಿಯಾಗಿ ತೋರಿಸ್ಕೊಟ್ಟಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಗೆ ಬುದ್ಧನನ್ನು ಮಾತ್ರ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ. ಅದನ್ನು ದೂರದರ್ಶನ ಕೇಂದ್ರ ಮಾಡಿ ತೋರಿಸಿದೆ. ಐ ವಿಲ್ ರಿಯಲಿ ಅಪ್ರಿಷಿಯೇಟ್ ಇಟ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾದರೂ ಜಾತಿಯಲ್ಲಿ ಅವರು ತಳಮಟ್ಟದಲ್ಲಿ ಇಲ್ಲದೇ ಇದ್ದಿದ್ದರೆ ಇಷ್ಟೊತ್ತಿಗೆ ದೇವರೇ ಆಗಿಬಿಡ್ತಿದ್ರು ಅವರು. ಆ ಜಾತಿಯನ್ನು ಒಪ್ಪಿಕೊಳ್ಳಲಾರದ ಕಾರಣಕ್ಕೆ ಅವರ ತತ್ವಗಳನ್ನು ಒಪ್ಪಲಿಕ್ಕೂ ಅಷ್ಟೊಂದು ನಾವು ಹಿಂದೆ ಮುಂದೆ ನೋಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿದೆ. ನಾನು ಹೇಳೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ಜನಪರ, ಸಮಾಜದ ಪರ, ದೇಶದ ಪರ. ಆದ್ದರಿಂದ ನೀವು ಅಂಬೇಡ್ಕರ್ ಅವರನ್ನು ಬಿಟ್ಟುಬಿಡಿ, ಅವರ ಜಾತಿಯನ್ನು ಬಿಟ್ಟುಬಿಡಿ, ಅವರ ವಿಚಾರಧಾರೆಗಳನ್ನು ಎತ್ಕೊಳ್ಳಿ. ಯಾಕೆ ಗೊತ್ತಾ? ಅದು ಈ ದೇಶಕ್ಕೆ ಬೇಕಾಗಿರತಕ್ಕಂಥದ್ದು. ಈ ದೇಶದ ಪ್ರತಿಯೊಂದು ಸಮಸ್ಯೆಗೆ ಅವರು ಆ ಕಾಲದಲ್ಲೇ ಪರಿಹಾರಗಳನ್ನು ಕೊಡ್ತಕ್ಕಂಥ ಚಿಂತನೆಗಳನ್ನು ಅವತ್ತೇ ಮಾಡಿದ್ದಾರೆ. ಅದರಿಂದ ನೀವು ಇವತ್ತು ಆ ಚಿಂತನೆಗಳನ್ನು ನಾವು ಮೈಗೂಡಿಸ್ಕೊಳ್ಳೋದ್ರಿಂದ ದೇಶಕ್ಕೆ ಒಳ್ಳೆಯದಾಗ್ತದೆ ಹೊರತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಒಳ್ಳೆಯದಾಗೋದಿಲ್ಲ. ನಾವು ಅವರನ್ನು ನೆನಪು ಮಾಡ್ಕೊಳ್ಬೋದು ಅಷ್ಟೇ. ಚರಿತ್ರೆಗಳನ್ನು ಹೇಳ್ತಾ ಹೋದರೆ ಬೇಕಾದಷ್ಟಿದೆ. ಆದರೆ ಇನ್ನೂ ಅಷ್ಟು ಕಾಲ ಅವರು ನಮ್ಮ ಜೊತೆಯಲ್ಲಿ ಬದುಕಬಹುದಾಗಿತ್ತು. ಯಾವ ಮಟ್ಟಕ್ಕೆ ಅವರ ಜೀವನ ಹೋಯಿತು, ಅವರು ಬರಹಗಳಲ್ಲಿ ಎಷ್ಟು ಬರೆದಿಟ್ಟಿದ್ರಲ್ಲ, ನಮ್ಮಲ್ಲಿ 20% ಮಾತ್ರ ಆ ಬರಹಗಳು ನಮಗೆ ಸಿಕ್ಕಿರ್ತಕ್ಕಂಥದ್ದು. ಇನ್ನು 80% ಮುದ್ರಣಗೊಳ್ಳಲಿಲ್ಲ. ಆದರೆ ದೆಹಲಿಯ ಅವರ ಏನು ಅವರ ಉಳ್ಕೊಂಡಿದ್ದ ಮನೆಯಲ್ಲಿದ್ದ ಆ ಪತ್ರಿಕೆಗಳು ಸುಮಾರು ಆ ಕಾಲದಲ್ಲಿ ಒಂದು 3-4 ಟಾಂಗಾ ಗಾಡಿಗಳು, ಅಂದರೆ ಕುದುರೆಯಲ್ಲಿ ಹೋಗ್ತೀವಲ್ಲ ಆ ಗಾಡಿಗಳಲ್ಲಿ ಹಾಕ್ಕೊಂಡು ಹೋಗ್ಬೋದಾಗಿತ್ತಂತ ಅಷ್ಟಿತ್ತು. ಅವು ಮುದ್ರಣಕ್ಕೆ ಹೋಗಿರಲಿಲ್ಲ. ಆಗಿನ ಪ್ರಧಾನಮಂತ್ರಿ ಆಗಿದ್ದಂಥ ಪಂಡಿತ್ ನೆಹರೂರವರಿಗೆ ಅವರು ಪತ್ರ ಬರೀತಾರೆ, ನನಗೆ ವಯಸ್ಸು ಆಗ್ತಾಯಿದೆ, ಆರೋಗ್ಯ ಕೆಡ್ತಾ ಇದೆ, ಯಾಕೋ ನಾನು ಇದನ್ನೆಲ್ಲ ಮುದ್ರಿಸಬೇಕು. ಅದರ ಹಣದಿಂದ, ಅದು ಬಂದ ಹಣದಿಂದ ನಾನು ನಿಮಗೆ ಮತ್ತೆ ಆ ಹಣನ ವಾಪಸ್ ಕೊಟ್ಬಿಡ್ತೇನೆ, ಸರ್ಕಾರದಿಂದ ನನಗೆ ಅಷ್ಟಾದರೂ ಸಹಾಯ ಮಾಡಿ ಅಂತ ಕೇಳಿಕೊಂಡ್ರು. ಆವತ್ತು ಅವರಿಗೆ
ಏನೂ ಜವಾಬು ಬರೋದೇ ಇಲ್ಲ. ಆ ಕಾರಣದಿಂದ ಅದನ್ನೆಲ್ಲ ಇಟ್ಟಿರ್ತಾರೆ. ಬಾಬಾ ಸಾಹೇಬರು ತೀರ್ಕೊಂಡು ಹೋದ ತಕ್ಷಣ ಅದು ಮಳೆ ಬರ್ತಿರ್ತದೆ. ಸವಿತಾ ಅಂಬೇಡ್ಕರ್ ಅವರು ಅಂಗಲಾಚಿ ಕೇಳ್ಕೊಳ್ತಾರೆ, ಆದರೂ ಆಗೋದಿಲ್ಲ. ಖಾಲಿ ಮಾಡಿಸುವಾಗ ಅವೆಲ್ಲ ಪೇಪರ್ಸನ್ನು ಎತ್ತಿ ಬಿಸಾಕ್ಬಿಡ್ತಾರೆ ಮಳೆ ಬಂದಾಗ. ಅದಕ್ಕೆ ಏನಾಗುತ್ತೆ, ಅದೆಲ್ಲ ಕೈ ಬರಹ ಇಂಕಲ್ಲಿ ಬರೆದಿರ್ತಾರಲ್ಲ, ಎಲ್ಲ ಅಳಿಸಿ ಹೋಗುತ್ತೆ. ಹಾಗಾಗಿ ನಮ್ಮ ಅನೇಕ ಚರಿತ್ರೆಗಳು ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಮನದ ಆ ವಿಚಾರಗಳು ಎಲ್ಲವೂ ಕೂಡ ನೀರು ಪಾಲಾಗಿ ಹೋಗಿದೆ ಅವತ್ತು. ಇಲ್ಲ ಅಂತಂದಿದ್ದರೆ ಜನರಿಗೆ ಇನ್ನಷ್ಟು ಅದು ಸಿಗ್ತಿತ್ತು. ಆದರೆ ಏನು ಮಾಡೋದು, ಅವರ ಪರಿಸ್ಥಿತಿ ಕೊನೆ ಗಳಿಗೆಯಲ್ಲಿ ಭಾಳ ಕಷ್ಟ ಆಯಿತು. ಅಲ್ಲಿ ಜೀವನ ಮಾಡೋದು ಕೂಡ ದುರ್ಲಭ ಆಗಿತ್ತು. ದೆಹಲಿಯಲ್ಲೂ ಕೂಡ ಅವರಿಗೆ ಅಂತ್ಯ ಸಂಸ್ಕಾರಕ್ಕೆ ಒಂದು ಅವಕಾಶ ಸಿಗಲೇ ಇಲ್ಲ. ಅಲ್ಲಿಂದ ಅವರು ಎಷ್ಟು ಕಷ್ಟಪಟ್ಟು ಅವರ ದೇಹವನ್ನು ಯಾರೂ ನನ್ನವರು ಅಂತ ಹೇಳಲಾರದಂಥದ್ದು ಯಾವುದಾದ್ರೂ ಸ್ಥಳ ಇದ್ದರೆ ಅದು ಸಮುದ್ರ ತೀರ. ಯಾಕಂದರೆ ಅನಾಥ ಶವಗಳನ್ನು ಅಂಥ ಕಡೆಯಲ್ಲೇ ಕೊನೆ ಅಂತ್ಯಕ್ರಿಯೆ ಮಾಡೋದು. ಅಲ್ಲಿ ಮಾಡಿದರು. ಆದರೆ ಅದೇ ಇವತ್ತು ದೇಶಕ್ಕೆ ಒಂದು ಮಾದರಿಯಾಗಿ ಆ ಸ್ಥಳ ಇವತ್ತು ನಿರ್ಮಾಣಗೊಂಡಿದೆ. ಅವರನ್ನು ಒಪ್ಪತಕ್ಕಂಥ ಸಮಾಜ ಇವತ್ತು ಅವರನ್ನು ಎಷ್ಟು ಒಪ್ಕೊಂಡಿದ್ದಾರೆ, ಗ್ಲೋರಿಫೈ ಕೂಡ ಮಾಡ್ತಿದ್ದಾರೆ. ಆದರೆ ನಾವು ಅವರಿಗೆ ಹೆಸರನ್ನು ಗ್ಲೋರಿಫೈ ಮಾಡೋದು ಬೇಕಾಗಿಲ್ಲ. ಯಾಕಂತಂದರೆ ಅಂಬೇಡ್ಕರ್ರವರೇ ಗ್ಲೋರಿಫೈ ಮಾಡ್ಕೊಳ್ತಾರೆ. ಆದರೆ ಅವರ ಚಿಂತನೆಗಳನ್ನು ಮಾತ್ರ ಸಮಾಜ ತೆಗೆದುಕೊಂಡ್ರೆ ದೇಶಕ್ಕೆ ಒಳ್ಳೆಯದೇ ಹೊರತು ವ್ಯಕ್ತಿಗಲ್ಲ. ಆ ಕಾರಣದಿಂದ ಅದನ್ನು ಮಾಡಬೇಕಾಗಿದೆ. ದೇವರು ಅಂತ ನಿಜವಾಗಲೂ ಇದ್ದಾನೆ, ಇಲ್ಲ ಅಂತ ಹೇಳಲ್ಲ. ಆ ಶಕ್ತಿ ಇದ್ದರೆ ಯಾರು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಾರೋ, ಈಗ ಅಸ್ಪೃಶ್ಯತೆ ಭಾಳ ಕಡಿಮೆ ಆಗಿದೆ. ನಾನು ಅಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳೋದಿಲ್ಲ, ಭಾಳ ಕಡಿಮೆ ಆಗಿದೆ. ಪ್ರೀತಿ ಹೆಚ್ಚಾಗಿದೆ. ಆದರೆ ಅಸ್ಪೃಶ್ಯತೆಯನ್ನು ಬೆಂದಿರ್ತಕ್ಕಂಥವ್ರಿಗೆ ಬೇಕಾಗಿರೋದು ಮತ್ತೊಬ್ಬರ ಪ್ರೀತಿಯೇ ಹೊರತು ಮತ್ತಿನ್ನೇನೂ ಬೇಕಾಗಿಲ್ಲ. ಅವ್ರಿಗೆ ಜೀವನ ಅವರವ್ರದ್ದೇ. ಆದರೆ ಅಸ್ಪೃಶ್ಯತೆಯನ್ನು ಮಾಡ್ತಕ್ಕಂಥವ್ರಿಗೆ ನಾನು ಒಂದೇ ಮಾತೇಳೋದು, ದೇವರು ಇನ್ನೊಂದು ಜನ್ಮ ಏನಾದರೂ ಕೊಡೋದೇ ಇದ್ದರೆ, ಈ ಅಸ್ಪೃಶ್ಯತೆ ಈ ಸಮಾಜದಲ್ಲಿ ಹೀಗೆ ಇರೋದೇ ಆದರೆ ಮುಂದಿನ ಜನ್ಮದಲ್ಲಿ ಅವರು ಅಸ್ಪೃಶ್ಯರಾಗಿ ಹುಟ್ಟಲಿ, ಅಷ್ಟೇ ನಾನು ಹೇಳೋದು, ಬೇರೇನೂ ಹೇಳೋದಿಲ್ಲ. ಯಾಕೆ ಅಂತಂದರೆ ಇದಕ್ಕಿಂತ ದೇವರು ಆ ರೀತಿ ಒಂದು ರೀತಿಯ ಶಿಕ್ಷೆ ಕೊಡ್ಬೋದೇ. ಮನುಷ್ಯ ಶಿಕ್ಷೆ ಕೊಟ್ಟಿದ್ದರಲ್ಲಿ ಬದಲಾವಣೆ ಆಗೋದಿಲ್ಲ. ಯಾಕೆ, ಕಾನೂನುಗಳು ಬರ್ತವೆ, ಅದು ಪುಸ್ತಕದಲ್ಲಿರ್ತವೆ. ಕಾನೂನನ್ನು ಮಾಡಬೇಕಾದವರು ಆ ಸ್ಥಳದಲ್ಲಿ ಆ ಕಾನೂನಿಗೆ ಬೆಲೆ ಕೊಡೋರಿದ್ದರೆ ಮಾತ್ರ. ಇಲ್ಲ ಅಂತಂದರೆ ಅದು ಅವರಿಗೆ ರಕ್ಷಣೆಯೇ ಆಗುತ್ತೆ. ಅದರಿಂದ ಅಂಥವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ಅವರ ಪರಿತಪಿಸಿದ್ರು ಅವರ ಜೀವನದಲ್ಲಿ, ಅದಕ್ಕೆಲ್ಲ ವಿಚಾರಗಳಿಗೂ ಅವರು ಉತ್ತರ ಕೊಟ್ಟುಬಿಟ್ಟಿದ್ದಾರೆ. ನಾವು ಯಾರು ಅಂಬೇಡ್ಕರ್ ಅವರು ಆಗಲಿಕ್ಕಾಗೋದಿಲ್ಲ. ಅವರ ಹೆಸರಿನಲ್ಲಿ ನಾವು ಕೂಡ ಲೆಟರ್ ಹೆಡ್ಡು ವಿಸಿಟಿಂಗ್ ಕಾರ್ಡಲ್ಲಿ ಮಾಡ್ಕೊಂಡಾದರೂ ಬದುಕ್ತಿದ್ದೀವಿ. ಬಟ್ ಆ ಹೆಸರಿನಲ್ಲಿ ಬದುಕೋದು ಬೇಡ. ಲೆಟರ್ ಹೆಡ್ಡು ವಿಸಿಟಿಂಗ್ ಕಾರ್ಡಲ್ಲಿ ಈ ಯಾವುದೇ ಸಮುದಾಯಗಳು ಬದುಕೋದು ಬೇಡ. ಅವರ ನೀತಿ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡು ಬದುಕಲಿ ಅಂತಕ್ಕಂಥ ಇಷ್ಟು ಮಾತುಗಳನ್ನು ಆಡಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ದೂರದರ್ಶನ ಕೇಂದ್ರ ಮತ್ತು ಸಂಬಂಧಪಟ್ಟ ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಭೀಮ್. ಕೆಂಪೇಗೌಡ ಪ್ರಶಸ್ತಿ, ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ, ಪ್ರೆಸ್ ಕ್ಲಬ್ ಪ್ರಶಸ್ತಿ, ಕೋಲಾರದ ಜಿಲ್ಲಾ ಪತ್ರಕರ್ತರು ಕೊಡಮಾಡುವಂಥ ಪತ್ರಿಕೋದ್ಯಮದ ಹೆಮ್ಮೆ ಜಿ ನಾರಾಯಣ ಸ್ವಾಮಿ ಪ್ರಶಸ್ತಿ, ರಾಜ್ಯ ಪತ್ರಕರ್ತರ ಸಂಘದ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿರ್ತಕ್ಕಂಥ ಶ್ರೀಯುತ ಪ್ರಭಾಕರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ನನ್ನ ಕೋರಿಕೆ. ದೂರದರ್ಶನ ಅಂತಂದರೆ ನಾಡಿನ ಜನರ ಮನೆ ಮಾತು. ನಾವೆಲ್ಲ ಟಿ ವಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ದೂರದರ್ಶನದಿಂದ. ಬ್ಲ್ಯಾಕ್ ಆ್ಯಂಡ್ ವೈಟ್ ಆವಾಗ ಟಿ ವಿ ಬಂದಿದ್ದು ಹೊಸದರಲ್ಲಿ
ಅವತ್ತಿಂದ ನಾವು ದೂರದರ್ಶನವನ್ನು ನೋಡ್ತಾ ಇದ್ದೇವೆ. ಅಂಥ ದೂರದರ್ಶನದಲ್ಲಿ, ಈ ನಾಡಿನ ಹೆಮ್ಮೆಯ ದೂರದರ್ಶನದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಆ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡಂತಹ ದೂರದರ್ಶನದ ಎಲ್ಲ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಂಬೇಡ್ಕರ್ ಅವರು ಬಾಲಕರಾಗಿದ್ದಾಗ ಎಷ್ಟೊಂದು ನೋವು, ಅವಮಾನ, ಟೀಕೆಗಳನ್ನು ಎದುರಿಸಿದರು. ಆದರೆ ಅದೆಲ್ಲವನ್ನೂ ಮೆಟ್ಟಿ ನಿಂತು ಅವರು ಪ್ರಪಂಚದಾದ್ಯಂತ ಹೆಸರು ಮಾಡುವಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದರು. ಅದರಲ್ಲೂ ಕೂಡ ಶ್ರೇಷ್ಠವಾದಂಥ ಒಂದು ಸಂವಿಧಾನವನ್ನು ಅವರು ನಮ್ಮ ಜಗತ್ತಿಗೆ ಪರಿಚಯ ಮಾಡಿಕೊಟ್ರು. ಅವರು ಕೊಟ್ಟ ಸಂವಿಧಾನದ ಪರಿಣಾಮವಾಗಿ ನಾವು ಇವತ್ತೆಲ್ಲರೂ ಕೂಡ ಇಲ್ಲಿ ಕೂತ್ಕೊಂಡಿದ್ದೇವೆ. ಸಂವಿಧಾನವನ್ನು ಅಂಬೇಡ್ಕರ್ ಅವರು ಬರೀದೇ ಇದ್ದಿದ್ದರೆ, ಅದೊಂದು ಸಂವಿಧಾನ ಬರದೇ ಹೋಗಿದ್ದಿದ್ರೆ ನಮ್ಮಗಳ ಪರಿಸ್ಥಿತಿ ಏನಾಗ್ತಾ ಇತ್ತು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಯಾಕೆ ಅಂತಂದರೆ ಇವತ್ತು ನಾವು ತಂತ್ರಜ್ಞಾನದಲ್ಲಿ ಬಹಳ ಮುಂದುವರೆದಿದ್ದೀವಿ. ನಾವು ರಾಕೆಟ್ಗಳನ್ನು ಉಡಾವಣೆ ಮಾಡ್ತೀವಿ, ಚಂದ್ರಲೋಕಕ್ಕೆ ಹೋಗ್ತೀವಿ. ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅಂತಂದರೆ ನಾವು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲೇಟೆಸ್ಟಾಗಿ. ಆದರೂ ಇವತ್ತು ಕೂಡ ನಮ್ಮ ಸಮಾಜದಲ್ಲಿ ಅಸ್ಪೃಶ್ಯತೆ ಇದೆ. ಯಾಕೆ ಅಂತಂದರೆ ನೀವು ಪ್ರತಿನಿತ್ಯ ಪತ್ರಿಕೆಗಳಲ್ಲಿ ನೋಡ್ತಾ ಇರ್ತೀರಿ, ಮರ್ಯಾದೆಗೇಡು ಹತ್ಯೆಗಳು ನಡೀತಾನೆ ಇದ್ದಾವೆ. ಇವತ್ತು ಕೂಡ ದೇವಸ್ಥಾನದಲ್ಲಿ ದಲಿತರನ್ನ ಒಳಗಡೆ ಬಿಡುವಂಥ ಪರಿಸ್ಥಿತಿ ಇಲ್ಲ. ಇವತ್ತು ಊರುಗಳಲ್ಲಿ ಈ ಸಭ್ಯತಾ ಸಮಾಜದವರಿಗೆ, ಆ ದಲಿತರಿಗೆ ಪ್ರವೇಶ ಇರೋದಿಲ್ಲ. ಆದರೂ ನಾವು ಇವತ್ತು 21ನೇ ಶತಮಾನದಲ್ಲಿದ್ದರೂ ಇಂತಹ ಘಟನಾವಳಿಗಳನ್ನು ನೋಡ್ತಾ ಇದ್ದೀವಿ ಅನ್ನೋದೇ ಒಂದು ದುಃಖಕರವಾದಂಥ ಸಂಗತಿ. ಯಾಕೆ ಅಂತಂದರೆ ಅಂಬೇಡ್ಕರ್ ಅವರು ಏನು ಯೋಚನೆ ಮಾಡಿದರು ಅಂತಂದರೆ, ಶಿಕ್ಷಣ, ಸಂಘಟನೆ, ಹೋರಾಟ ಈ ಮೂಲ ಮಂತ್ರವನ್ನು ಇಟ್ಕೊಂಡು ಅವರು ನಮಗೆ ಸಂವಿಧಾನವನ್ನು ಕೊಟ್ಟರು. ಅಂದರೆ ಅವರ ದೃಷ್ಟಿಯಲ್ಲಿ ಏನಿತ್ತು ಅಂತಂದರೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಎಲ್ಲರೂ ಕೂಡ ಸಮವಾಗಿ ಬಾಳ್ವೆ ಮಾಡಬೇಕು ಅನ್ನೋದೇ ಅವರ ಒಂದು ಗುರಿಯಾಗಿತ್ತು. ಇದಕ್ಕಾಗಿಯೇ ಅವ್ರು ಹೇಳ್ತಾಯಿದ್ರು, ಎಲ್ಲರೂ ಕೂಡ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮುಂದೆ ಬರಬೇಕು, ಆಗ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿಯಾಗೋದಕ್ಕೆ ಸಾಧ್ಯ ಅಂತ. ಅವರು ಏನಾದರೂ ಮತದಾನದ ಹಕ್ಕನ್ನು ಕೊಡದೇ ಇದ್ದಿದ್ರೆ, ಮತದಾನ ಎನ್ನುವ ಒಂದು ಅಸ್ತ್ರವನ್ನು ನಮ್ಮ ಕೈಗೆ ಕೊಡದೇ ಇದ್ದಿದ್ರೆ ನಾವು ಯಾರೂ ಕೂಡ ಶೋಷಣೆ ಮತ್ತು ಗುಲಾಮಗಿರಿಯಿಂದ ಹೊರಬರೋದಕ್ಕೆ ಸಾಧ್ಯ ಆಗ್ತಾನೇ ಇರಲಿಲ್ಲ. ಹೀಗಾಗಿ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಇವತ್ತೆಲ್ಲ ಇನ್ನು 100 ವರ್ಷ ಹೋದರೂ ಕೂಡ ಅತ್ಯಂತ ಹೆಚ್ಚು ಪ್ರಸ್ತುತ ಅನ್ನೋದು ನನ್ನ ಅನಿಸಿಕೆ. ಯಾಕೆ ಅಂತಂದರೆ ಅಂಬೇಡ್ಕರು ಎಲ್ಲ ನೋವುಗಳನ್ನು ಅನುಭವಿಸಿ, ಅವರು ನನ್ನ ಹೆಸರು ಮಾಡಬೇಕು ಅಂತೇಳಿ ಅವರೇನು ಸಂವಿಧಾನವನ್ನು ಬರೆದವರಲ್ಲ. ಎಲ್ಲ ನೋವುಗಳನ್ನು ಅನುಭವಿಸಿ ಆ ನೋವುಗಳಿಗೆ ಒಂದು ಔಷಧಿ ಹುಡುಕುವ ಪ್ರಯತ್ನವಾಗಿ ಅವರು ಸಂವಿಧಾನವನ್ನು ನಮ್ಮ ಕೈಗೆ ಕೊಟ್ಟರು. ಆದರೆ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಆ ಸಂವಿಧಾನವನ್ನು ತಿರುಚು ಅಥವಾ ಸಂವಿಧಾನವನ್ನೇ ನಾವು ಇಲ್ಲದೇ ಮಾಡಿಬಿಡ್ತೀವಿ ಅನ್ನುವಂಥ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇರ್ತಾರೆ. ಆದರೂ ಏನೇ ಆಗಲಿ, ಇವತ್ತು ಅಂಬೇಡ್ಕರ್ ಅವರ ಒಂದು ಹಾಕಿಕೊಟ್ಟುವಂಥ ವಿಚಾರಧಾರೆ ಮತ್ತು ನಮ್ಮ ಕೈಗೆ ಕೊಟ್ಟಿರುವಂಥ ಒಂದು ಅಸ್ತ್ರ ಏನಿದೆ, ಆ ಅಸ್ತ್ರವನ್ನು ಇಟ್ಕೊಂಡು ನೀವೆಲ್ಲರೂ ಕೂಡ ಮುಂದುವರಿಬೇಕು ಅನ್ನೋದು ನನ್ನ ಅನಿಸಿಕೆ. ಇವತ್ತು ಶಿಕ್ಷಣ, ಸಂಘಟನೆ, ಹೋರಾಟ ಅನ್ನುವ 3 ಮಂತ್ರಗಳನ್ನು ಶತಮಾನದ ಹಿಂದೆ ಅಂಬೇಡ್ಕರ್ ಅವರು ನಮಗೆ ಕೊಟ್ಟರು. ಇವತ್ತು ಆ 3 ಮಂತ್ರಗಳು ಕೂಡ ನಮಗೆ ಒಂದು ಮಂತ್ರದಂಡವಾಗಿ ಪರಿಣಮಿಸಿದ್ದಾವೆ. ಹೀಗಾಗಿ ಅಂಬೇಡ್ಕರ್ ಅವರು ಎಷ್ಟೇ ವರ್ಷಗಳನ್ನು ಕಳೆದರೂ ಕೂಡ ಹೆಚ್ಚು ಹೆಚ್ಚು ಪ್ರಸ್ತುತರಾಗ್ತಾ ಇದ್ದಾರೆ. ಅವರು ನಮ್ಮ ಜೊತೆ ಇಲ್ಲದೇ ಇದ್ದರೂ ಕೂಡ ಅವರ ವಿಚಾರಧಾರೆಗಳು ನಮ್ಮ ಜೊತೆ ಇಂದಿಗೂ ಕೂಡ ಜೀವಂತವಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ನಾವು ನೋಡ್ತೀವಿ, ಎಲ್ಲೇ ಹೋದರೂ, ನಾವು ಬೆಂಗಳೂರು ಇರ್ಬೋದು, ರಾಜ್ಯದ ಯಾವುದೇ ಮೂಲೆಗೆ ಹೋದರೂ, ದೇಶದ ಯಾವುದೇ ಮೂಲೆಗೆ ಹೋದರೂ ಕೂಡ ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನು ನಾವು ನೋಡ್ತಾನೆ ಇರ್ತೀವಿ. ಆದರೆ ಅಂಬೇಡ್ಕರ್ ಅವರ ವಿಗ್ರಹಗಳನ್ನು ಸ್ಥಾಪಿಸಿ ಅವರ ವಿಚಾರಗಳನ್ನು ಕೊಲ್ಲುವ ಪ್ರಯತ್ನವನ್ನು ಯಾರೂ ಕೂಡ ಮಾಡಬಾರ್ದು. ಆದರೆ ಇವತ್ತಿನ ದಿನಗಳು ಏನಾಗಿದೆ, ನಾವು ಹೇಳ್ತೀವಿ ಎಲ್ಲದಕ್ಕೂ ಕೂಡ ಅಂಬೇಡ್ಕರ್ ಹೆಸರನ್ನು ಹೇಳ್ತಾ ಇರ್ತೀವಿ. ಆದರೆ ಅವರ ವಿಚಾರಧಾರೆಗಳನ್ನು ಅನುಸರಿಸುವಂತಹ ಪ್ರಯತ್ನವನ್ನು ನಾವು ಎಲ್ಲೋ ಒಂದು ಕಡೆ ಮಾಡ್ತಾ ಇಲ್ವೇನೋ ಅನ್ನೋ ಒಂದು ಅನುಮಾನ ಕೂಡ ಕಾಣ್ತಾ ಇದೆ. ಆದರೆ ಅಂಬೇಡ್ಕರ್ ಅವರ ಶಿಕ್ಷಣ ಎನ್ನುವ ಒಂದು ಮಂತ್ರ ಏನಾಗಿತ್ತು, ಈಗ ಶೋಷಿತ ಸಮುದಾಯಗಳು ವಿಗ್ರಹಗಳನ್ನು ಪೂಜಿಸಿ ವಿಚಾರಗಳನ್ನು ಕೊಲ್ಲುವ ಒಂದು ಕಪಟ ರಾಜಕಾರಣವನ್ನು ನಾವೆಲ್ಲರೂ ಕೂಡ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಅಂಬೇಡ್ಕರ್ ಅವರು ಕೇವಲ ಒಂದು ಬಾಲಘಟ್ಟಕ್ಕೆ ಸೀಮಿತವಾದ ನಾಯಕರಾಗದೆ ಅವರ ವಿಚಾರಧಾರೆಗಳು ಇಂದಿನ ಸಂಕೀರ್ಣ ಸಮಾಜದಲ್ಲಿ ಹಿಂದೆಂದಿಗೂ ಕೂಡ ಅತ್ಯಂತ ಹೆಚ್ಚು ಪ್ರಸ್ತುತವಾಗಿದೆ ಅನ್ನೋದು ನನ್ನ ಅನಿಸಿಕೆ. ಈಗಾಗಲೇ ಛಲವಾದಿ ನಾರಾಯಣ ಸ್ವಾಮಿ ಅವರು ಮಾತಾಡ್ತಾ ಹೇಳಿದ್ರು ಮಹಿಳೆಯರ ಬಗ್ಗೆ. ಮಹಿಳೆಯರಿಗೆ ಸಮಾನವಾದ ಹಕ್ಕು ಸಿಗಬೇಕು ಅನ್ನೋದು ಅಂಬೇಡ್ಕರ್ ಅವರು ಅತ್ಯಂತ ಪ್ರಬಲವಾಗಿ ಮಂಡಿಸುತ್ತಿದ್ದ ಒಂದು ವಾದ ಆಗಿತ್ತು. ಇದೇ ಕಾರಣಕ್ಕಾಗಿಯೇ ಇವತ್ತು ಮಹಿಳೆಯರಿಗೆ ಸಮಾನವಾದ ಹಕ್ಕುಗಳನ್ನು ಕೊಡಬೇಕು ಅಂತೇಳಿ ಇವತ್ತು ಸಂಸತ್ತಿನಲ್ಲಿ ಒಂದು ವಿಶೇಷ ಅಧಿವೇಶನವನ್ನು ಕೂಡ ಕರೆದಿದ್ದಾರೆ. ಅದರ ಪ್ರಕಾರ ಮುಂದಿನ ಚುನಾವಣೆಗಳಲ್ಲಿ ಪುರುಷರಿಗೆ ಸಮಾನವಾಗಿ ಮಹಿಳೆಯರು ಕೂಡ, ಎಲ್ಲರೂ ಕೂಡ ಭಾಷಣಗಳಲ್ಲಿ ಹೇಳ್ತೀವಿ ಮಹಿಳೆಯರಿಗೂ ಸಮಾನವಾದ ಹಕ್ಕು ಸಿಗಬೇಕು ಅಂತ. ಅದನ್ನು ಜಾರಿಗೆ ತರುವಂಥ ಪ್ರಯತ್ನಗಳನ್ನು ಯಾರೂ ಕೂಡ ಮಾಡ್ತಾ ಇರಲಿಲ್ಲ. ಈಗ ಎಲ್ಲರ ಒತ್ತಾಯದ ಮೇರೆಗೆ ಇವತ್ತೇನು ನಾವು ಮಹಿಳಾ ಮಸೂದೆಯನ್ನು ಇವತ್ತು ನಾವು ಸಂಸತ್ತಿನಲ್ಲಿ ಮಂಡನೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಮೂಲ ಕಾರಣ ಮತ್ತು ಇದಕ್ಕೆ ಅಡಿಪಾಯವನ್ನು ಹಾಕಿಕೊಟ್ಟಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಇವತ್ತು ಯಾವುದೇ ರಾಜಕೀಯ ಪಕ್ಷವಾದರೂ ಕೂಡ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯನ್ನು ಕನಿಷ್ಠ ತಮ್ಮ ಪ್ರಣಾಳಿಕೆಗಳಲ್ಲಿ
ಪ್ರಣಾಳಿಕೆಗಳು ಎಷ್ಟರ ಮಟ್ಟಿಗೆ ಜಾರಿಗೆ ಬರುತ್ತೆ ಬಿಡುತ್ತೋ ಅದು ಬೇಡ ಪ್ರಶ್ನೆ. ಆದರೆ ಯಾವುದೇ ಪಕ್ಷಗಳು ತಮ್ಮ ಚುನಾವಣಾ ಪ್ರಣಾಳಿಕೆಗಳಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಒತ್ತನ್ನು ಕೊಡುವಂಥದ್ದನ್ನು ನಾವು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಇದಕ್ಕೆ ಮೂಲ ಕಾರಣ ಅಂತಂದರೆ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಹಾಕಿಕೊಟ್ಟ ಪ್ರಜಾಪ್ರಭುತ್ವದ ಗಟ್ಟಿಯಾದ ಅಡಿಪಾಯ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಅಂಬೇಡ್ಕರ್ ಅವರು ಪ್ರತಿಪಾದನೆ ಮಾಡಿದಂಥ ಸಮಾನತೆ ಕೇವಲ ಕಾಗದದ ಮೇಲಿನ ಹಕ್ಕಲ್ಲ, ಅದು ಬದುಕಿನ ಸಂಸ್ಕೃತಿಯಾಗಬೇಕು. ಮತ್ತು ಹೋರಾಟ ಮತ್ತು ಆಶಯ, ಅವರ ಹೋರಾಟ ಮತ್ತು ಆಶಯ ಹೆಚ್ಚೆಚ್ಚು ವಿಸ್ತರಣೆ ಆಗಬೇಕು. ಅಂಥ ದಿನಗಳು ಕೂಡ ಮುಂದಿನ ದಿನಗಳಲ್ಲಿ ಬರಬೇಕು ಅನ್ನೋದು ನನ್ನ ಅನಿಸಿಕೆ. ಇವತ್ತಿಗೂ ಕೂಡ ನಾನು ಹೇಳ್ದಂಗೆ ಜಾತಿ ಪದ್ಧತಿ ಇವತ್ತಿಗೂ ಕೂಡ ಜೀವಂತವಾಗಿ ಉಳಿದಿದ್ದಾವೆ. ಅಸ್ಪೃಶ್ಯತೆ ಮತ್ತು ಸಾಮಾಜಿಕ ತಾರತಮ್ಯಗಳು ಬೇರೆ ಬೇರೆ ರೂಪಗಳಲ್ಲಿ ಜೀವಂತವಾಗಿದೆ. ಅದು ಹೆಚ್ಚೆಚ್ಚು ಓದ್ಕೊಂಡವರೇ ಇವತ್ತು ಜಾತಿಯನ್ನು ಮಾಡ್ತಾಯಿದ್ದಾರೆ. ಜಾತಿ ಇವಾಗ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟರೂ ಕೂಡ ನಮ್ಮ ಸಮಾಜದಲ್ಲಿ ಜಾತಿ ಪದ್ಧತಿ ಇಂದಿಗೂ ಕೂಡ ಜೀವಂತವಾಗಿ ನಡೀತಾನೇ ಇದ್ದಾವೆ. ಅದರಲ್ಲೂ ಯಾರು ಅಕ್ಷರ ಅಂತ, ಯಾರು ಸುಸಂಸ್ಕೃತರು ಅಂತ ಹೇಳ್ತೀವಿ, ಯಾರು ಅಕ್ಷರ ಕಲ್ತಿದ್ದಾರೆ ಅಂತ ಹೇಳ್ತೀವಿ, ಅವರೇ ಈ ಜಾತಿ ಪದ್ಧತಿ ಕಡೆ ಹೆಚ್ಚಿನ ಒಲವನ್ನು ತೋರಿಸ್ತಾ ಇರೋದು ಅತ್ಯಂತ ಅಪಾಯಕಾರಿಯಾದಂಥ ಬೆಳವಣಿಗೆ. ಯಾಕೆ ಅಂತಂದರೆ ಯಾರು ಜ್ಞಾನ ಸಂಪಾದನೆ ಮಾಡಿರ್ತಾರೆ ಅವರು ತಿಳುವಳಿಕೆ ಹೇಳಬೇಕು, ಜಾತಿ ಪದ್ಧತಿ ಹೋಗಬೇಕು, ಜಾತಿ ಪದ್ಧತಿ ವಿನಾಶ ಆಗಬೇಕು ಅಂತ. ಆದರೆ ಅವರೇ ಅದನ್ನು ಪ್ರೋತ್ಸಾಹ ರೂಪದಲ್ಲಿ ಮಾಡುವಂಥ ಘಟನೆಗಳು ಇವತ್ತು ನಾವು ನೋಡ್ತಾ ಇದ್ದೇವೆ. ಇದೆಲ್ಲ ಹೋಗ್ಬೇಕಂತಂದರೆ ಎಲ್ಲೇ ಜಾತಿ ದೌರ್ಜನ್ಯ ನಡೆದರೂ ಕೂಡ ಅಲ್ಲಿ ಅಂಬೇಡ್ಕರ್ ಅವರ ಮಂತ್ರದಂಡ ಮತ್ತು ಅಧಿಕಾರ ದಂಡ ಪ್ರತ್ಯಕ್ಷವಾಗುವಂಥ ದಿನಗಳನ್ನು ನಾವು ನೋಡಬೇಕಾಗ್ತದೆ. ಒಂದು ಸಮುದಾಯದ ಪ್ರಗತಿಯನ್ನು ನಾನು ಆ ಸಮುದಾಯದ ಮಹಿಳೆಯರು ಸಾಧಿಸಿದ ಪ್ರಗತಿಯ ಆಧಾರದ ಮೇಲೆ ಅಳೆಯುತ್ತೇನೆ ಅಂತ ಅಂಬೇಡ್ಕರ್ ಅವರು ಅವತ್ತು ಹೇಳಿದರು. ಹೀಗಾಗಿಯೇ ಅವರ ಆಶಯದ ಭಾಗವಾಗಿ ಇವತ್ತು ಸರ್ಕಾರಗಳು ನಾನಾ ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದಾವೆ. ಮಹಿಳೆಯರು ಆರ್ಥಿಕವಾಗಿ ಮೇಲೆ ಬರಬೇಕು ಅನ್ನುವಂಥದ್ದು ಅಂಬೇಡ್ಕರ್ ಅವರ ಒಂದು ಆಶಯ ಆಗಿತ್ತು. ಅದೇ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಸರ್ಕಾರಕ್ಕೂ ಕೂಡ ಮಹಿಳೆಯರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರ ಪ್ರಕಾರ ಅಂಬೇಡ್ಕರ್ ಅವರ ವಿಚಾರಧಾರೆಗಳಿಗೆ ಒತ್ತು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅನ್ನೋದು ನನ್ನ ಅನಿಸಿಕೆ. ಈ ಶತಮಾನಗಳ ಬಳಿಕವೂ ಕೂಡ ಅಂಬೇಡ್ಕರ್ ಅವರ ಆಶಯದ ಕಾನೂನು ಮತ್ತು ಕಾಯ್ದೆಗಳು ಜಾರಿ ಆಗ್ತಾನೇ ಇದ್ದಾವೆ. ನಾರಾಯಣಸ್ವಾಮಿ ಅವರು ಹೇಳ್ದಂಗೆ ಅವರ ಆಶಯಗಳನ್ನು ಜಾರಿಗೆ ತರಬೇಕು ಅಂದರೆ ಇಷ್ಟು ವರ್ಷಗಳು ಬೇಕಾಗಿರಲಿಲ್ಲ. ಎಲ್ಲೋ ಒಂದು ಕಡೆ ತರಬೇಕೋ ಬೇಡವೋ ಅನ್ನೋ ಗೊಂದಲದಲ್ಲಿ ರಾಜಕೀಯ ಪಕ್ಷಗಳು ಮುಖಂಡರು ಇದ್ದಿದ್ದ ಪರಿಣಾಮವಾಗಿ ನಿಧಾನಗತಿಯಲ್ಲಾದರೂ ಕೂಡ ಅವರ ವಿಚಾರಧಾರೆಗಳನ್ನು ಹಂತವಾಗಿ ಜಾರಿಗೆ ತರುವಂಥ ಕೆಲಸ ಇವತ್ತು ನಡೀತಾ ಇದೆ. ಹೀಗಾಗಿ ಅಂಬೇಡ್ಕರ್ ಅವರು ಭಾರತದ ಒಂದು ಅಸ್ಮಿತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಭಾರತೀಯತೆಯ ಉಸಿರಾಗಿ ಈ ನೆಲದಲ್ಲಿ ಆಳವಾಗಿ ಅವರು ಅಂಬೇಡ್ಕರ್ ಅವರು ಬೇರೂರ್ತಾನೆ ಇದ್ದಾರೆ. ಅಂತಹ ಅಂಬೇಡ್ಕರ್ ಅವರನ್ನು ನೆನೆಯುವಂಥ ಕೆಲಸಕ್ಕೆ ಇವತ್ತು ನಮ್ಮ ದೂರದರ್ಶನದವರು ಮಾಡಿರುವಂಥದ್ದು ಅತ್ಯಂತ ಮೆಚ್ಚುಗೆಯ ಸಂಗತಿ ಅಂತ ನಾನು ಸಂದರ್ಭಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದರೆ ಇವತ್ತು ಯುವ ಪೀಳಿಗೆಯ ಜನರೇನಿದ್ದಾರೆ, ಹುಡುಗರಿದೆ, ಜೆನ್ಜಿ ಜನ್ರೇಷನ್ ಅಂತ ನಾವೇನು ಹೇಳ್ತೀವಿ, ಅವರಲ್ಲಿ ನಾವು ಅಂಬೇಡ್ಕರ್ ಅವರ ಬಗ್ಗೆ, ಅವರ ವಿಚಾರಧಾರೆಗಳ ಬಗ್ಗೆ ಮನವರಿಕೆಯನ್ನು ಮಾಡಿಕೊಡ್ಬೇಕಾಗತ್ತೆ. ಯಾಕೆ ಅಂತಂದರೆ ಬಾಲ್ಯದಲ್ಲಿ ಇವತ್ತು ಎಲ್ಲರೂ ಕೂಡ ಮಕ್ಕಳು ಅಂತಂದರೆ ವಿದ್ಯಾಭ್ಯಾಸ ಇವತ್ತು ಭಾಳ ಸುಲಭ. ದುಡ್ಡಿದ್ದವರು ಕಾನ್ವೆಂಟ್ಗೆ ಹೋಗ್ತಾರೆ, ದುಡ್ಡಿಲ್ಲದೆ ಇದ್ದವರು ಸರ್ಕಾರಿ ಶಾಲೆಗೆ ಹೋಗ್ತಾರೆ. ಆದರೆ ಅವತ್ತಿನ ದಿನಗಳಲ್ಲಿ ಅಂಬೇಡ್ಕರ್ ಅವರಿಗೆ ಶಾಲೆಯಿಂದ ಹೊರಗಡೆ ನಿಲ್ಲಿಸ್ತಾಯಿದ್ರು. ಕುಡಿಯೋಕ್ಕೆ ನೀರು ಕೊಡಬೇಕು ಅಂತಂದರೆ ಒಬ್ಬ P1 ಬಂದು ಅವರಿಗೆ ನೀರು ಕುಡಿಬೇಕಾಗಿತ್ತು. P1 ಅವರು ರಜೆ ಹಾಕಿದರೆ ಅವರಿಗೆ ಅವತ್ತು ನೀರೇ ಇರಲಿಲ್ಲ. ಹೀಗಾಗಿ ಅವತ್ತು ಅವರು ಅಂಬೇಡ್ಕರ್ ಅವರಂಥ ಪಟ್ಟಂಥ ಕಷ್ಟವನ್ನು ನಾವು ವಿದ್ಯಾರ್ಥಿಗಳಲ್ಲಿ ತುಂಬಿಸಬೇಕು. ಯಾಕೆ ಅಂತಂದರೆ ಮಕ್ಕಳು ಇವತ್ತೆಲ್ಲರೂ ಕೂಡ ಐಷಾರಾಮಿಯಾಗಿ ನಾವು ಬದುಕಬೇಕು ಅಂತ ಯೋಚನೆ ಮಾಡ್ತಾರೆ, ಯಾವುದೇ ಆಲೋಚನೆಗಳಿರಲ್ಲ. ಇವತ್ತು ನಮ್ಮಲ್ಲಿ ಸಮಾಜದ ಆದರ್ಶ ಪುರುಷರೇನಿದ್ದಾರೆ, ಈಗ ನಮ್ಮ ಹಾಡುಗಾರರು ಹೇಳ್ತಾಯಿದ್ರು, ಕಂದ ನೀನು ಅಂಬೇಡ್ಕರ್ ಅಂತ ಆಗಬೇಕು, ಕಂದ ನೀನು ಬಸವಣ್ಣನವರಂತ ಆಗಬೇಕು, ಬುದ್ಧನಂತಾಗಬೇಕು ಅಂತ. ಆದರೆ ಅವರ ವಿಚಾರಗಳೇನಿತ್ತು, ಅವರ ಆದರ್ಶಗಳೇನಿತ್ತು, ಅದನ್ನು ಇವತ್ತಿನ ಪೀಳಿಗೆಯ ಮಕ್ಕಳಲ್ಲಿ ನಾವು ತುಂಬಬೇಕು. ಯಾಕೆ ಅಂತಂದರೆ ಜೀವನ ಅನ್ನೋದು ಬಹಳ ವಿಶಾಲವಾಗಿದೆ. ನಾವು ಎಲ್ಲ ತಂದೆ ತಾಯಿಗಳು ಏನು ಮಾಡ್ತೀವಿ ಅಂದರೆ ಮಕ್ಕಳಲ್ಲಿ ಪರೀಕ್ಷೆಗೋಸ್ಕರ ಮಕ್ಕಳನ್ನು ನಾವು ಸಿದ್ಧ ಮಾಡ್ತೀವಿ, ಅಂಕಗಳನ್ನು ತಗೋಬೇಕು ಅಂತೇಳಿ ಅವ್ರನ್ನ ಸಿದ್ಧ ಮಾಡ್ತೀವಿ. ಪರೀಕ್ಷೆಯಲ್ಲಿ ತೆಗೆದುಕೊಳ್ಳುವಂಥ ಅಂಕಗಳಿಗಿಂತ ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ಅಂಕಗಳು ಮುಖ್ಯ. ಯಾಕೆ ಅಂತಂದರೆ ಅಂಬೇಡ್ಕರ್ ಅವರು ನಮಗೆ ಇದಕ್ಕೆ ಮಾದರಿ. ಅವರು ನನಗೆ ಅವಮಾನ ಮಾಡಿದ್ರು, ನನಗೆ ಟೀಕೆ ಮಾಡಿದ್ರು ಅಂತೇಳಿ ಅವ್ರು ಯಾವತ್ತೂ ಕೂಡ ಬೆಂತೋರಿಸಿ ಶಾಲೆಯಿಂದ ಹೋಗಲಿಲ್ಲ. ಆಯಿತು, ನೀವು ಎಷ್ಟೇ ಅವಮಾನ ಮಾಡಿ, ನೀವೆಷ್ಟೇ ಟೀಕೆ ಮಾಡಿ, ನಾನು ಬೆಳಿತೀನಿ, ಎದ್ದು ನಿಲ್ತೇನೆ ಅಂಥೇಳಿ ಛಲದಿಂದ ಅವತ್ತು ಅವರು ಹೋರಾಟ ಮಾಡಿದರು. ಅದೇ ಕಾರಣಕ್ಕೋಸ್ಕರ ನಾವು ಅವ್ರನ್ನ ಇವತ್ತು ಬಾಬಾ ಸಾಹೇಬ್ ಅಂತ ಅತ್ಯಂತ ಪ್ರೀತಿಯಿಂದ ಕರಿತೀವಿ. ಅದಕ್ಕೆ ನಾವು ಭೀಮ ವಂದನೆಗಳನ್ನು ಹೇಳ್ತೀವಿ. ಈ ವಿಚಾರಗಳನ್ನು, ಈ ಎಲ್ಲ ಅವರ ಆದರ್ಶಗಳನ್ನು ಇಂದಿನ ಮಕ್ಕಳಲ್ಲಿ ನಾವು ಅವರಲ್ಲಿ ತಲೆಯಲ್ಲಿ ತುಂಬಬೇಕು. ಆಗ ಮಾತ್ರ ಅವರು ಸಮಾಜಕ್ಕೆ ಒಂದು ಆಸ್ತಿಯಾಗುವಂಥ ವ್ಯಕ್ತಿಯಾಗುವಂಥ ರೀತಿಯಲ್ಲಿ ಅವ್ರ ಮಕ್ಕಳು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ನನ್ನ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಂಡಂತಹ ಆರತಿ ಮೇಡಮ್ ಅವ್ರಿಗೆ ಮತ್ತು ದೂರದರ್ಶನದ ಸಮಸ್ತ ಸಿಬ್ಬಂದಿ ವರ್ಗಕ್ಕೆ ಮತ್ತು ಇಲ್ಲಿ ಸೇರಿರುವ ಎಲ್ಲ ಸಹೃದಯರಿಗೆ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಭೀಮ್.
ಹಲವು ಪ್ರಯತ್ನಗಳಿಗೆ ನಮ್ಮನ್ನು ಒಡೆದೇ ಇರತಕ್ಕಂಥ ಶ್ರೀಯುತ ವಿ ಹನುಮಂತ್ ಅವರು ವೇದಿಕೆಯಲ್ಲಿದ್ದಾರೆ. ಅವರ ಮಾತುಗಳನ್ನು ಕೇಳುವ ಸಂಕಲ್ಪ. ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟೋ ಒಂದು ಅವ್ರ ಬಗ್ಗೆ ಹೇಳ್ತೀವಿ ನಾವು, ಮಹಾನ್ ಮಾನವತಾವಾದಿ, ಭಾರತ ರತ್ನ, ಸಂವಿಧಾನ ಶಿಲ್ಪಿ. ಬಟ್ ಈಗ ನೋಡಿ ನೀವು, ಮೆಸೇಜಸ್ಸು ಈ ಮಕ್ಕಳೇನು ಮಾಡ್ತಾರೆ ಯುವಕರು, ಅದು ಮೆಸೇಜಸ್ಸು ಹೋಯಿತು, ಮೇಮ್ಸ್ ಬಂದಿದೆ. ಸೊ ಐ ಥಿಂಕ್ ಸಮ್ವೇರ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಕಡಿಮೆ ಆಗ್ತಾ ಇದ್ದಾವೆ. ಈ ಥರದ್ದಾದರೆ ಮುಂದೆ ಬರ್ತಕ್ಕಂಥ ಜನರಲ್ಲಿ ಬಹಳ ಕಷ್ಟಕರವಾಗುತ್ತೆ. ನಮ್ಮ ಭಾವನೆಗಳನ್ನು ನಾವು ವ್ಯಕ್ತಪಡಿಸೋಕ್ಕೆ ಭಾಷೆ ಅಥವಾ ಒಳ್ಳೆಯ ಶಬ್ದಗಳು ಆಯ್ಕೆ ಮಾಡಲಿಲ್ಲ ಅಂದರೆ ಲೈಫ್ ವಿಲ್ ಬಿಕಮ್ ಮಿಸರಬಲ್. ಆಮೇಲೆ ಒಂದು ಕಡೆಯಿಂದ ಆ್ಯಸ್ ಪ್ಯಾರೆಂಟ್ಸ್ ಆಲ್ಸೋ ನಾವು ನಮ್ಮ ವಿಚಾರಗಳನ್ನು ಬದಲಿ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಅವ್ರು ಹೇಳಿದ ಹಾಗೆ ಬರೀ ಪಾಸ್ ಆಗೋದು ಅಥವಾ ಅರ್ಹತೆ ಪಡ್ಕೊಳ್ಳೋದು, ವಿದ್ಯಾವಂತರಾಗೋದು, ಎಜುಕೇಟೆಡ್ ಆಗೋದು, ಬಟ್ ದ ಪ್ರಾಬ್ಲಮ್ ಇಸ್ ಮೋಸ್ಟ್ ಆಫ್ ದ ಟೈಮ್ ಅವರು ಎಜುಕೇಟೆಡ್ ಇಲ್ಲಿಟ್ರೇಟ್ಸ್ ಆಗಿ ಎಂಡಪ್ ಆದರೆ ಅದು ಸಮಾಜಕ್ಕೆ ಭಾಳ ಘಾತಕವಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆನೇ ಹೇಳೋದಾದರೆ, ಬಾಲ್ಯದಲ್ಲಿ ಅವರು ಅನುಭವಿಸಿದಂಥ ಕಹಿ ಘಟನೆಗಳೇನಿದ್ದಾವೆ ಅದನ್ನು ಮೆಟ್ಟಿ ಅವ್ರು ಹೇಗೆ ನಿಂತರು, ಅದು ಅವರಿಗೆ ಆದ್ರೂ ಕೂಡ ನಾನು ಇದನ್ನು ನನ್ನ ಸಮಾಜದವರಿಗೆ ಆಗಲಿ ಅಥವಾ ಯಾರೇ ದೀನದಲಿತರಿಗಾಗಲಿ ಇದನ್ನು ಆಗಬಾರ್ದು ಅನ್ನೋದೊಂದು ಕಲ್ಪನೆ ಮಾಡಿ ಮತ್ತು ಅದಕ್ಕೆ ಪೂರಕವಾದ ವಿದ್ಯಾಭ್ಯಾಸವನ್ನು ಏನು ಮಾಡಿದ್ರಲ್ಲ, ಅದು ನಿಜವಾಗ್ಲೂ ಪ್ರೇರಣೆನ ಕೊಡಬೇಕು ಯುವಕರಿಗೆ. ನಾರಾಯಣ ಸ್ವಾಮಿ ಅವರು ಹೇಳಿದಾಗೆ ರಿಸರ್ವೇಷನ್ ಇಲ್ಲದಾಗ ಅವರು ಅಷ್ಟೊಂದು ವಿದ್ಯಾರ್ಹತೆಯನ್ನು ಪಡೆದರು. ಈಗ ರಿಸರ್ವೇಷನ್ ಇದೆ, ಆದರೂ ಯಾಕೆ ಅದರ ಸದ್ಬಳಕೆ ಆಗ್ತಾಯಿಲ್ಲ? ಯಾಕೆ ಜನ ಹೆಚ್ಚು ವಿದ್ಯಾಭ್ಯಾಸ ಮಾಡಿ ಸಮಾಜದ ಸಮಸ್ಯೆಗಳನ್ನು ಅರಿತು, ಯಾಕಂದರೆ ಬಾಬಾ ಸಾಹೇಬರು ಹೇಳ್ತಾರೆ, ಅವ್ರು ಹೇಳಿದ್ದನ್ನು ನಾವು ನಂಬಾರ್ದು, ಹಾಗೇ ನಂಬಾರ್ದು, ಅದನ್ನು ವೈಜ್ಞಾನಿಕವಾಗಿ ಅರಿತುಕೊಂಡು ಅದರಲ್ಲಿ ತಪ್ಪಿದ್ರೂ ಅದನ್ನು ತಿದ್ದಿ ಅಂತ ಹೇಳ್ತಾರೆ. ಅವ್ರು ಹೇಳಿದ್ದನ್ನೇ ಫೈನಲ್ ಅಂತ ನಂಬಿ ಅಂತ ಅವ್ರು ಎಲ್ಲೂ ಹೇಳಿಲ್ಲ. ಸೊ ಹಾಗಿರುವಾಗ ಎಲ್ಲರಿಗೆ ಒಂದು ಅವಕಾಶ ಇದೆ ಟು ರೀಡ್, ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಟು ಮಾಡಿಫೈ. ಈ ನಿಟ್ಟಿನಲ್ಲಿ ಒಂದು ವಿಷಯ ಹೇಳಬೇಕಾದ್ರೆ, ಬಾಬಾ ಸಾಹೇಬರು ಕೊಲಂಬಿಯಾಗೆ ಹೋಗ್ತಾರೆ ಉನ್ನತ ವಿದ್ಯಾಭ್ಯಾಸ ಮಾಡೋಕ್ಕೆ. ಅಲ್ಲಿ ಹಿ ಗೆಟ್ಸ್ ಇನ್ಸ್ಪೈರ್ಡ್ ಬೈ ದಿ ಫಿಲಾಸಫರ್ ಆಫ್ ದ್ಯಾಟ್ ಟೈಮ್, ಅಮೇರಿಕನ್ ಫಿಲಾಸಫರ್ ಜಾನ್ ಡೆವೆ. ಸೊ ಅವರ ಒಂದು ಫಿಲಾಸಫಿ ಈಸ್ ಬೇಸ್ಡ್ ಆನ್ ಬೇಸಿಕಲಿ ಪ್ರಾಗ್ಮ್ಯಾಟಿಸಮ್, ವಾಸ್ತವಿಕತೆ ನಿಜವಾಗ್ಲೂ ಮುಖ್ಯ. ಒಂದು ಸಮಸ್ಯೆ ನಮ್ಮ ಎದುರುಗಡೆ ಇದೆ ಅಂದರೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಅದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದನ್ನು ನಾವು ರೂಪಿಸ್ಕೊಳ್ಬೇಕು. ಸೊ ಆ ಕಾಲದಲ್ಲಿ ಅವರು ಮತ್ತೆ ಕೊಲಂಬಿಯಾನಲ್ಲಿ ಅದನ್ನು ಮುಗಿಸ್ಕೊಂಡು ಇಂಡಿಯಾಗೆ ಬಂದ ಮೇಲೆ ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಆ ಫಿಲಾಸಫಿಯೇ ಅದಕ್ಕೆ ಅಡಿಪಾಯ. ಈ ಕೆಳಮಟ್ಟದಲ್ಲಿರುವಂಥ ಜನರಿಗೆ ಶೈಕ್ಷಣಿಕದಲ್ಲಿ, ಶಿಕ್ಷಣದಲ್ಲಿ, ಆರ್ಥಿಕವಾಗಿ, ರಾಜಕೀಯವಾಗಿ ಯಾವ ರೀತಿ ರಿಸರ್ವೇಷನ್ ಕೊಟ್ಟರೆ ಅವರೇ ಮುಂದೆ ಬರಬಹುದು ಅನ್ನೋ ಕಲ್ಪನೆ ಏನಿದೆ ಅಲ್ಲ, ಅಲ್ಲಿಂದ ಬರುತ್ತೆ. ಇಟ್ಸ್ ಅ ಪ್ರಾಗ್ಮ್ಯಾಟಿಕ್ ಫಿಲಾಸಫಿ, ಪ್ರಾಗ್ಮ್ಯಾಟಿಸಮ್ ಬೇಸ್ಡ್ ಫಿಲಾಸಫಿ. ಬಟ್ ಅವರು ಅದನ್ನು ಸೀಮಿತ ಅವಧಿಗೆ ಇರಲಿ ಅಂತ ಪ್ರತಿಪಾದಿಸಿದರೆ ವಿನಃ ನಿರಂತರವಾಗಿರಲಿ ಅಂತ ಏನು ಪ್ರತಿಪಾದಿಸಲಿಲ್ಲ. ಬಟ್ ವಿಪರ್ಯಾಸವೇನೆಂದರೆ, ಈಗ ಎಲ್ಲವನ್ನೂ ಬಿಟ್ಟು ರಿಸರ್ವೇಷನ್ಗಾಗಿಯೇ ಹೋರಾಟ ಮಾಡ್ತಿದ್ದಾರೆ. ಇದು ವಿಪರ್ಯಾಸ ಒಂದು ರೀತಿಯಲ್ಲಿ. ಯಾಕಂದರೆ ಅಂಬೇಡ್ಕರ್ ತತ್ವವನ್ನು ನಿಜವಾಗ್ಲೂ ತಿಳಿದು ಅರಿತು ನಾವೇನಾದರೂ ಅದನ್ನು ಕಾರ್ಯರೂಪಕ್ಕೆ ತಂದರೆ, ಯಾಕಂದರೆ ಅಂಬೇಡ್ಕರ್ಗೆ ದೇಶ ಮುಖ್ಯ. ಅವರು ಅದನ್ನೇ ಹೇಳ್ತಾರೆ, ಫಸ್ಟ್ ಆ್ಯಂಡ್ ಲಾಸ್ಟ್ ಐ ಆಮ್ ಇಂಡಿಯನ್. ದ ಫಸ್ಟ್ ಥಿಂಗ್ ಈಸ್ ಐ ಆಮ್ ಎನ್ ಇಂಡಿಯನ್, ದ ಲಾಸ್ಟ್ ಥಿಂಗ್ ಈಸ್ ಐ ಆಮ್ ಎನ್ ಇಂಡಿಯನ್. ಭಾರತೀಯತೆ ನನಗೆ ಮುಖ್ಯ. ಆ ಭಾರತವನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಏನೆಲ್ಲ ಬೇಕೋ ಅದನ್ನು ಅವರು ಪೂರಕವಾಗಿ ತಂದುಕೊಟ್ಟರೆ ವಿನಃ ಹಿ ವಾಸ್ ನಾಟ್ ಅ ಚಾಂಪಿಯನ್ ಫಾರ್ ದೋಸ್ ಥಿಂಗ್ಸ್. ಹೀಗೆ ಮಾಡಿದರೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ಅವ್ರದ್ದೊಂದು ಕನಸಾಗಿತ್ತು. ಸೊ ಆ ಪ್ರಿಯಾಂಬಲ್ನಲ್ಲಿ ಅವ್ರದ್ದೇನಿದೆ ಕಾನ್ಸ್ಟಿಟ್ಯೂಷನ್, ಇಟ್ಸ್ ಲೈಕ್ ಅ ಪೋಯಮ್ ಆರ್ ಪೋಯಟ್ರಿ. ಜಸ್ಟಿಸ್, ಸೋಷಲ್, ಎಕನಾಮಿಕಲ್ ಆ್ಯಂಡ್ ಪೊಲಿಟಿಕಲ್. ನ್ಯಾಯ ಬೇಕು, ಎಲ್ಲರಿಗೂ ನ್ಯಾಯ ಸಿಗಲೇಬೇಕು ಅನ್ನೋ ಒಂದು ಕಲ್ಪನೆಯನ್ನು ಒಂದು ವಾಕ್ಯದಲ್ಲಿ ಅವರ ಮತ್ತೆ ಅದನ್ನು ಹೇಳ್ತಾರೆ. ಇಟ್ ಮೇ ನಾಟ್ ಬಿ ಪಾಸಿಬಲ್ ದಟ್ ದಿಸ್ ವಿಲ್ ಗೆಟ್ ಇಂಪ್ಲಿಮೆಂಟೆಡ್, ಬಟ್ ಲೆಟ್ ಅಸ್ ಟ್ರೈ ಫಾರ್ ಇಟ್. ವಿ ಹ್ಯಾವ್ ಟು ಕಂಟಿನ್ಯೂಯಸ್ಲಿ ಕೀಪ್ ಟ್ರೈಯಿಂಗ್. ಯಾಕಂದರೆ ಅವರ ಬಾಲ್ಯದಲ್ಲಿ ಅವರಿಗೆ ಪ್ರೇರಣೆ ಮಾಡಿದಂಥ ಸಂತ ಕಬೀರ್ ಆಗಿರ್ಬೋದು, ಗೌತಮ್ ಬುದ್ಧರಾಗಿರ್ಬೋದು, ಅವರೆಲ್ಲ ವಿಚಾರಗಳಲ್ಲಿ ಏನು ಹೇಳ್ತಾರೆ, ಯಾವುದೇ ಒಳ್ಳೆಯದಾಗಬೇಕಂದ್ರೆ ತುಂಬ ಸಮಯ ಬೇಕು. ಕಬೀರ್ದಾಸರು ಹೇಳ್ತಾರೆ, ಧೀರೆ ಧೀರೆ ರೇ ಮನ, ಧೀರೆ ಸಬ್ ಕುಚ್ ಹೋಯ್. ಬಟ್ ಕೆಟ್ಟದಂತೂ ಒಂದು ಕ್ಷಣದಲ್ಲಿ ಆಗಿಬಿಡುತ್ತೆ. ಸೊ ಇಂಥ ಒಂದು ಮಹತ್ತರವಾದ ವಿಚಾರವನ್ನು ಅವರು ಇಟ್ಕೊಂಡು ದೇಶ ಅಭಿವೃದ್ಧಿ ಆಗಬೇಕು, ಅದಕ್ಕಾಗಿ ಸಮಾನತೆ ಇರಬೇಕು, ಭ್ರಾತೃತ್ವ ಇರಬೇಕು ಈ ದೇಶದಲ್ಲಿ. ಅದು ಬರಬೇಕಾದ್ರೆ ಜಸ್ಟಿಸ್ ಇರಬೇಕು, ಸೋಷಿಯಲ್, ಎಕನಾಮಿಕ್, ಪೊಲಿಟಿಕಲ್, ಲಿಬರ್ಟಿ ಆಫ್ ಥಾಟ್,
ಎಂಥ ಒಳ್ಳೆಯ ವಿಚಾರಗಳು, ಮೌಲ್ಯಗಳನ್ನ ಅವ್ರು ತಿಳಿಸಿದ್ದಾರೆ. ಇದನ್ನು ಅಳವಡಿಸ್ಕೊಳ್ಳಿಕ್ಕೆ ನಾವೆಲ್ಲರೂ ಇನ್ನೂ ಸಿದ್ಧರಾಗಿದ್ದೀವ, ಆರ್ ವಿ ಆರ್ ಜಸ್ಟ್ ಲಿವಿಂಗ್ ಇನ್ ಸೈಲೋಸ್. ಈಗ ಅದೇ ಚೇಂಜ್ ಇಸ್ ದ ಟ್ರುತ್ ಆಫ್ ದಿ ಲೈಫ್ ಅಂತ ಹೇಳ್ತಾರೆ. ಬಟ್ ಹಾಗಿದ್ರೆ ಜಾತೀಯತೆ ಯಾಕೆ ಬದಲಾಗಲಿಲ್ಲ? ಇಟ್ಸ್ ಸಮ್ವೇರ್ ದ ಮೈಂಡ್ ಸೆಟ್. ಜನರು ಅದರಿಂದ ಹೊರಗೆ ಬರಲು ಸ್ವತಃ ಪ್ರಯತ್ನನೇ ಮಾಡ್ತಾ ಇಲ್ಲ ಅಂತ ನನಗನ್ಸುತ್ತೆ. ನಾವು ಅದನ್ನು ಒಪ್ಕೊಂಡು ನಮ್ಮ ಸಬ್ಕಾನ್ಷಿಯಸ್ಸಲ್ಲಿ ಇಟ್ಕೊಂಡಿದ್ದೇವೆ, ಇದು ಪರ್ಮನೆಂಟ್, ದಿಸ್ ಇಸ್ ದ ಎಟರ್ನಲ್ ಟ್ರೂತ್. ಬಟ್ ಹಾಗಲ್ಲ. ಸಮಾನತೆ ಬರಬೇಕಂದ್ರೆ ವಿ ಹ್ಯಾವ್ ಟು ಕಮ್ ಔಟ್ ದಿಸ್ ಈವಿಲ್ ಕಾಲ್ಡ್ ಕ್ಯಾಸ್ಟಿಸಮ್. ಅದಕ್ಕೂ ಅವ್ರು ಹೇಳ್ತಾರೆ ಅಂತರ್ಜಾತಿ ವಿವಾಹ ಇಂಥವೆಲ್ಲದನ್ನು ಮಾಡೋದ್ರಿಂದ ಇದರಿಂದ ಹೊರಗೆ ಬರ್ಬೋದಂತ. ಬಟ್ ಅದನ್ನು ಎಷ್ಟು ಜನರು ಅರ್ಥ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಕಾರ್ಯರತರಾಗ್ತಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಚಿಹ್ನೆ. ಸೊ ಎಲ್ಲ ವಿಚಾರಗಳನ್ನು ಹೇಳಿದಂಥ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಜಯಂತಿ ಇವತ್ತು ನಾವು ಆಚರಿಸಿದ್ದೀವಿ. ಇದಕ್ಕಾಗಿ ನಾನು ದೂರದರ್ಶನ ಕೇಂದ್ರದ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಧನ್ಯವಾದ ಹೇಳಲೇಬೇಕು. ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲ ಪದಾಧಿಕಾರಿಗಳು, ಆಕಾಶವಾಣಿ, ದೂರದರ್ಶನ್ ಮತ್ತು SPTಯಿಂದ ಬಂದಂಥವರು. ಸೊ ನಾವೆಲ್ಲರೂ ಸೇರಿ ಇವತ್ತು ಒಬ್ಬ ಮಹಾನ್ ವ್ಯಕ್ತಿ, ಮಹಾನ್ ಚಿಂತಕ, ಯುಗ ಪುರುಷ, ಇವರ ಆಚರಣೆಯನ್ನು ಮಾಡಿದ್ದೇವೆ. ಬಟ್ ಇವರಿಂದ ಪ್ರೇರಣೆ ಆಗಿ ನಾವು ಈ ವಿಚಾರಗಳನ್ನು ಅಳವಡಿಸಿಕೊಂಡು ನಮ್ಮ ದೈನಂದಿನ ಜೀವನದಲ್ಲಿ ಇದನ್ನು ಕಾರ್ಯರತಕ್ಕೆ ತರಬೇಕು. ಹಾಗೆಯೇ ಬರುವಂಥ ಪೀಳಿಗೆಗೆ ಅವರ ವಿಚಾರಗಳನ್ನ ಹೇಳಿಕೊಡಬೇಕು ಅನ್ನೋದು ನಮ್ಮ ಕರ್ತವ್ಯ ಎಂದು ನಾವು ಭಾವಿಸಬೇಕಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೊಮ್ಮೆ ಈ ಅವಕಾಶ ಕೊಟ್ಟದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಜೈ ಭೀಮ್. ವೇದಿಕೆಯಲ್ಲಿರ್ತಕ್ಕಂಥ KP ಸಂಜೀವ್ ಅವರು ಒಂದೆರಡು ಮಾತು. ಆ ಒಂದು 1947 ಆ ಒಂದು ಸಂದರ್ಭದಲ್ಲಿ ವಿ ವರ್ ಆಲ್ಮೋಸ್ಟ್ ಎಂಟಿ. ನಮಗೆ ಬ್ರಿಟಿಷರ್ಸು ಯಾವಾಗ ಅದನ್ನು ಇಲ್ಲಿಂದ ತೊರೆದು ಹೋದರೋ ಇಷ್ಟು ಜನಕ್ಕೆ ಹೊಂದಿಕೊಳ್ಳುವಂಥ ಒಂದು ಸಂವಿಧಾನವನ್ನು ರಚಿಸಲಿಕ್ಕೆ ಅದು ತುಂಬ ಕಷ್ಟದ ಕೆಲಸ ಆಗಿತ್ತು. ಮತ್ತು ಇಂಡಿಯಾ ಇಸ್ ಎ ಕಂಟ್ರಿ ವಿತ್ ಎ ಲಾರ್ಜ್ ಪಾಪ್ಯುಲೇಷನ್, ಡೈವರ್ಸಿಟಿ. ಹೀಗೆ ಇರುವಾಗ ಎಲ್ಲರಿಗೂ ಹೊಂದಿಕೊಳ್ಳುವಂಥ ಮತ್ತು ವಿಷನರಿ ಕಾನ್ಸ್ಟಿಟ್ಯೂಷನ್ ಕೊಡಬೇಕು ಅಂತ ಹೇಳಿದ್ರೆ ಇದು ಅಂಥ ಸುಲಭದ ಕೆಲಸ ಅಲ್ಲ ಆಗ. ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗಿದ್ದು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ. ಅವರು ತಮ್ಮ ಜೀವನದಲ್ಲಿ ನಡೆದ ಘಟನೆಗಳು, ಕಹಿ ನೆನಪುಗಳು, ಇದನ್ನೆಲ್ಲ ಹೋಗಲಾಡಿಸುವಂತಹ ಒಂದು ಕಾನ್ಸ್ಟಿಟ್ಯೂಷನ್ನ ನಮ್ಮ ಜನತೆಗೆ, ನಮ್ಮ ದೇಶಕ್ಕೆ ಕೊಡಬೇಕು ಅಂತ ಅವರಲ್ಲಿ ಇದ್ದಿದ್ದರಿಂದ ಇದು ಸಾಧ್ಯವಾಯಿತು. ವಿ ಹ್ಯಾವ್ ಸೀನ್ ದಟ್ ದಿಸ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ವರ್ಕ್ಡ್ ವೆರಿ ನೈಸ್ಲಿ ಫಾರ್ ದಿ ಪಾಸ್ಟ್ ಸಿನ್ಸ್ 1947. ಇದರಲ್ಲಿ ಯಾವುದಾದ್ರೂ ನಮ್ಮ ಪ್ರಗತಿಗೆ ಹೊಂದಿಕೊಂಡಂಗೆ ಕೆಲವುದನ್ನು ಅಮೆಂಡ್ಮೆಂಟ್ ಮಾಡಿದ್ದೀವಿ, ಕೆಲವುದನ್ನು ಹೊಸದಾಗಿ ಹಾಕಿದ್ದೀವಿ ಸಂದರ್ಭಕ್ಕೆ ಸರಿ ಹೋಗುವಂತೆ. ಇದೆಲ್ಲ ಪ್ರಾವಿಷನ್ ಇಟ್ಟಿರೋದ್ರಿಂದ ಇಂಥ ಕಾನ್ಸ್ಟಿಟ್ಯೂಷನ್ ಇವತ್ತಿಗೂ ಇಟ್ ಈಸ್ ವರ್ಕಿಂಗ್ ವೆರಿ ವೆಲ್. ಈ ಸಂದರ್ಭದಲ್ಲಿ ಲೆಟ್ ಅಸ್ ರಿಮೆಂಬರ್ ಆಲ್ ಹಿಸ್ ಕಾಂಟ್ರಿಬ್ಯೂಷನ್. ನಾನು ಲೆಟ್ ಅಸ್ ರಿಮೆಂಬರ್ ಆಲ್ ಹಿಸ್ ಕಾಂಟ್ರಿಬ್ಯೂಷನ್ಸ್ ಆ್ಯಂಡ್ ಫಾಲೋ ಹಿಸ್ ಐಡಿಯಲ್ಸ್. Let us promise to promote equality, respect and unity in our society. ಹೆಚ್ಚಿನ ಆರತಿಯವರಿದ್ದಾರೆ, ಅವ್ರ ಮಾತುಗಳನ್ನು ಕೇಳುವ ಸಮಯ. ಒಂದು ಅನಪೇಕ್ಷಿತ ವೇಗದಲ್ಲಿ ಇಡೀ ಜಗತ್ತು, ಜನ, ನಾವೆಲ್ಲ ಓಡ್ತಾ ಇದ್ದೀವಿ. ಹಾಗಾಗಿ ಒಂದು ಧ್ಯಾನಸ್ಥ ಸ್ಥಿತಿನಲ್ಲಿ ನಿಂತ್ಕೊಂಡು, ಈಗ ಮಕ್ಕಳಿಗಾಗಲಿ ಎಲ್ಲರಿಗೂ ಒಂದು ರೋಲ್ ಮಾಡೆಲ್ ಬೇಕಲ್ಲ. ರೋಲ್ ಮಾಡೆಲ್ ಯಾರಿದ್ದಾರೆ? ಜಗ ಬಟ್ಟೆಯನ್ನು ಹಾಕಿಕೊಂಡು ಫಳಫಳ ಅಂತ ಹೊಳಿತಾ ಇರೋವಂಥ ಕಾರಿನಿಂದ ಇಳಿಯುವಂಥ ಹೀರೋನ, ಅಥವಾ ಮಾನವೀಯ ಚಿಂತನೆಗಳ ಒಂದು ದೀಪವನ್ನು ಹಚ್ಚಿದಂತಹ ವ್ಯಕ್ತಿಗಳ? ಅದು ನಾವು ಅದನ್ನು ಯಂಗ್ಸ್ಟರ್ಸ್ಗೆ ದಾಟಿಸ್ಬೇಕು. ಯಾಕಂದರೆ ಅವರು ಈ ಒಂದು ಕಾಡಿನಲ್ಲಿ, ಈ ಡಿಜಿಟಲ್ ವೇಗದ ಜಗತ್ತಿನಲ್ಲಿ ಕಳೆದು ಹೋಗಿದ್ದಾರೆ. ಸಂತೆನಲ್ಲಿ ಮೊದಲು ಮಕ್ಕಳು ಕಳೆದು ಹೋಗೋರು.
ಆದರೆ ಈಗ ಈ ರೀಲ್ಗಳ ಜಗತ್ತಿನಲ್ಲಿ, ಡಿಜಿಟಲ್ ವ್ಯಾಮೋಹದಲ್ಲಿ ಮಕ್ಕಳು ಕಳೆದು ಹೋಗಿದ್ದಾರೆ. ಅವರಿಗೆ ಈ ಚಿಂತನೆಗಳನ್ನು ದಾಟಿಸಬೇಕು ಅಂತ ಶ್ರೀ ಹನುಮಂತು ಅವರು, ಉಪಮಹಾನಿರ್ದೇಶಕರು ಮತ್ತು ಇಲ್ಲಿ ನಮ್ಮ ಸಂಸ್ಥೆಯ ಮುಖ್ಯಸ್ಥರು, ಯಂಗ್ಸ್ಟರ್ಸ್ ಜೊತೆ ಒಂದು ಸಂವಾದ ಮಾಡಿ ಒಂದು ಕಾರ್ಯಕ್ರಮವನ್ನು ಮಾಡೋಣ. ಯಾಕಂದರೆ ಸಂವಾದನೇ ಎಲ್ಲದಕ್ಕೂ ಪರಿಹಾರ. ನಾವೇನೋ ಇಲ್ಲಿ ಪ್ರೀಚ್ ಮಾಡ್ತಾಯಿದ್ರೆ ಅದು ಯಾರಿಗೂ ದಾಟೋಲ್ಲ. ಲೆಟ್ ಇಟ್ ನಾಟ್ ಬಿ ಒನ್ ಸೈಡೆಡ್. ಅವ್ರ ಕಡೆಯಿಂದ ಒಂದು ಇಂಟ್ರಾಕ್ಷನ್ ಇಟ್ಕೊಳ್ಳೋಣ ಅಂತ ಒಂದು ಸರಣಿ. ಶಿವರಾಮ್ ಅವರೇ ಇದನ್ನು ಹೇಳಲೇಬೇಕು, ಯಾಕಂದರೆ ಇದೊಂದು ಸರಣಿ. ಈಗ 4 ಎಪಿಸೋಡ್ ಆಗಿದೆ ಅಷ್ಟೇ, ತಿಂಗಳಿಗೊಂದು ಅಂದ್ಕೊಂಡಿದ್ದೀವಿ. ಇದು ಕಾರ್ಯಕ್ರಮ ಇನ್ನೂ ಜನಪ್ರಿಯತೆ ತಗೊಳ್ಳುತ್ತೆ. ಆಗ ನಾವು ತಿಂಗಳಿಗೆ 2 ಅಥವಾ ವಾರಕ್ಕೆ 1 ಮಾಡುವಂತಹ ಯೋಜನೆ ನಮ್ಮದು. ಮೀಸಲಾತಿ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಮೀಸಲಾತಿ ಯಾಕೆ ಇನ್ನೂ ಇದೆ? ನಾವು ಈಕ್ವಲ್ ರೈಟ್ಸ್ ಬಗ್ಗೆ ಮಾತಾಡುವಾಗ, ಈಕ್ವಾಲಿಟಿ ಬಗ್ಗೆ ಮಾತಾಡುವಾಗ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಇದೊಂದು ಪೋಡಿಯಮ್ ಇದೆ. ಈ ಪೋಡಿಯಮಲ್ಲಿ ಇಲ್ಲಿ ಮೈಕ್ ಇದೆ. ನನ್ನ ಎತ್ತರ ಒಂದು 5 ಅಡಿ, ಒಂದು 6 ಅಡಿಯವರು ಇರ್ತಾರೆ, 5.25 ಅಡಿ ಇರ್ತಾರೆ. ಅವ್ರಿಗೆ ಇನ್ನೂ ಚೆನ್ನಾಗಿ ಕಾಣಿಸ್ತಾರೆ. ಹಿಂಗೆ ನಿಂತ್ಕೊಂಡ್ರೆ ನಾನು ಐ ವಿಲ್ ಹ್ಯಾವ್ ಎ ಏರಿಯಲ್ ವ್ಯೂ. ನಾನು ಹೀಗಿದ್ದರೆ ಕಾಣೋದೇ ಇಲ್ಲ ಅಲ್ವಾ? ಹಾಗಾಗಿ ಈಕ್ವಾಲಿಟಿ ಆ್ಯಂಡ್ ಈಕ್ವಿಟಿ ಬಗ್ಗೆ ನಾವು ಮಾತಾಡುವಾಗ ಒಂದು ರೇಸ್ ಏರ್ಪಡಿಸಿದ್ರಂತೆ. ರೇಸ್ ಏನು ಅಂದರೆ, ನಿಮ್ಮ ಮನೆಯಲ್ಲಿ ನೀವು 3 ಹೊತ್ತು ಎಷ್ಟು ಜನ ಊಟ ಮಾಡ್ತೀರಿ, ಅವರು ಒಂದು ಹೆಜ್ಜೆ ಮುಂದಕ್ಕೆ ಬನ್ನಿ. ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿ ಕೆಲಸ ಮಾಡಿ ಇಬ್ಬರು ಸಂಬಳ ತೊಗೋತಾ ಇದ್ದಾರಾ, ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಬನ್ನಿ. ನಿಮಗೆ ಆ ಥರ ಎಷ್ಟೊಂದು ಸೌಲಭ್ಯಗಳು ಯಾರ್ಯಾರಿಗಿದೆ ಅವರೆಲ್ಲ ಮುಂದೆ ಬನ್ನಿ. ಒಂದು 20 ಜನ ಸ್ಟೂಡೆಂಟ್ಸಲ್ಲಿ ಒಂದು 16 ಜನ ತೀರಾ ಮುಂದಕ್ಕೆ ಹೋದರು. ಇನ್ನು ಕೆಲವರು ಪಾಪ ಒಂದು ಹೊತ್ತಿಗೆ ಊಟ ಮಾಡುವಂಥವ್ರು ಇರ್ತಾರೆ. ಮನೆಯಲ್ಲಿ ತಾಯಿ ಒಬ್ಬಳು ಕೂಲಿ ಮಾಡ್ತಾ ಇರ್ತಾಳೆ, ತಂದೆ ಒಬ್ಬ ವ್ಯಸನಗಳಿಗೆ ತುತ್ತಾಗಿರ್ತಾನೆ, ಏನೇನೋ ಸಮಸ್ಯೆಗಳು. ಆವಾಗ ಅವ್ರು ಹೇಳ್ತಾರೆ, ಇವಾಗ ವಾಪಸ್ ತಿರುಗಿಕೊಂಡು ಇಡೀ ಜಗತ್ತನ್ನ ನೋಡೋಣ ಅಂತ. ವಾಪಸ್ ತಿರುಗಿದ ತಕ್ಷಣ ಏನಾಯ್ತದ? ಈಕ್ವೇಷನ್ ಕಂಪ್ಲೀಟ್ಲಿ ಚೇಂಜ್ಡ್. ಏನಾಯಿತು? ಇವರು ಕೊನೆಯಲ್ಲಿದ್ದವರು ಮೊದಲು ಬಂದರು ಅಲ್ವಾ? ಹಾಗಾಗಿ ಈಕ್ವಲ್ ಆಪರ್ಚುನಿಟಿ ವಿ ಆರ್ ಟಾಕಿಂಗ್ ಅಬೌಟ್, ನಥಿಂಗ್ ಎಲ್ಸ್. ನೀವು ಒಬ್ಬ ಮಾನವೀಯ ಹಣತೆಯನ್ನು ಇಟ್ಕೊಂಡಂತಹ ವ್ಯಕ್ತಿ ಆಗಬೇಕಷ್ಟೆ. ಇನ್ನೇನು ಅಂಬೇಡ್ಕರ್ ಇನ್ನೇನು ಹೇಳಿಲ್ಲ ಅಂತ ಅನಿಸುತ್ತೆ ನನಗೆ. ಅಟ್ಲೀಸ್ಟ್ ಕಂಪ್ಯಾಷನ್, ಎಂಪಥಿ, ಈ ಒಂದು ಜೊತೆಯಲ್ಲಿ ಕೈ ಇಟ್ಕೊಳ್ರಪ್ಪ, ಇನ್ನೇನು ಬೇಡ. ಆ ರೀತಿಯ ಸಂದೇಶಗಳನ್ನು ಕೊಟ್ಟಂಥ ಅಂಬೇಡ್ಕರ್ ಅವರ ಜಯಂತಿಯನ್ನು ಇಷ್ಟು ಸಡಗರ ಸಂಭ್ರಮದಿಂದ ಇಡೀ ಆಫೀಸ್ ಆಚರಿಸ್ತಾ ಇದೆ ಅಂದರೆ ಅದಕ್ಕೆ ಅನೇಕ ಕಾರಣಗಳಿದೆ. ಒಂದು, ನಮ್ಮ ಸಂಘದ ಶ್ಯಾಮ್ ಸುಂದರ್ ಆಗಿರ್ಬೋದು, ಅವರ ತಂಡ ಆಗಿರ್ಬೋದು. 2, ಎಲ್ಲರೂ ಸಡಗರ ಸಂಭ್ರಮದಿಂದ, ಹೆಣ್ಮಕ್ಳು, ನಮ್ಮ ಕಾಂಟ್ರಾಕ್ಚುಯಲ್ಸು, ಕ್ಯಾಶುಯಲ್ಸು ಅವರು ಬಂದಿದ್ದಾರೆ. ಸಂಸ್ಥೆನಲ್ಲಿ ಕೆಲಸ ಆಗಬೇಕು ಅಂದರೆ ಇವರೆಲ್ಲರೂ ಒಗ್ಗಟ್ಟರಿಂದ, ಎಲ್ಲರೂ ದುಡಿಮೆಯಿಂದ, ತಂಡದಿಂದ ಏನೇ ಕೆಲಸ ಆದರೂ ಆಗಬೇಕಾದ್ದು. ಎಲ್ರಿಗೂ ವಂದನೆಗಳನ್ನ ಹೇಳ್ತಾ, ಮತ್ತು ನಮ್ಮ ಇನ್ನೊಂದು ಸಂಸ್ಥೆಯ ಆಕಾಶವಾಣಿ ಸಿಸ್ಟರ್ ಕನ್ಸರ್ನ್, ಅದರಿಂದ ನಮ್ಮ ಶಿವಕುಮಾರ್ ಅವರು ಬಂದಿದ್ದಾರೆ, ರಘು, ಇನ್ನೂ ಕೆಲವು ಮುಖಗಳು ಕಾಣಿಸ್ತಾ ಇದೆ, ಅವರೆಲ್ಲರೂ ಬಂದಿದ್ದಾರೆ. ಎಲ್ರಿಗೂ ವಂದನೆಗಳನ್ನ ಹೇಳ್ತಾ, ಛಲವಾದಿ ನಾರಾಯಣ ಸ್ವಾಮಿಯವರು ತುಂಬ ಉತ್ತಮವಾದಂಥ ಮಾತುಗಳನ್ನು ಆಡಿದರು, ಅವರಿಗೆ ಭೀಮ ವಂದನೆಗಳು. ಮತ್ತು ಪ್ರಭಾಕರ್ ಅವ್ರ ಬಗ್ಗೆ ನಾನು ವಿಶೇಷ ಮೆನ್ಷನ್ ಮಾಡಲೇಬೇಕು. ಎಷ್ಟು ಅವರು ಜನಾನುರಾಗಿ, ಅವರು ಚೇಂಬರ್ಗೆ ಹೋದರೆ ಅವ್ರು ಹಿಂಗೆ ನಮ್ಮ ತಿರುಗಿ ಮಾತಾಡ್ಸೋಕ್ಕೆ ಅವ್ರಿಗೆ ಆಗಲ್ಲ. ಯಾಕಂದರೆ ಅಷ್ಟು ಜನಸಾಗರ ಅವ್ರ ಸುತ್ತ ಏನೋ ಒಂದು ಡಿಮಾಂಡ್ಸ್ ಇಟ್ಕೊಂಡು ಬಂದಿರ್ತಾರೆ, ಏನಾದರೂ ಮಾಡ್ತಾರೆ. ಅದರಲ್ಲೂ ಜರ್ನಲಿಸ್ಟ್ ಅವರು ಎಷ್ಟು ಮಾನವೀಯ ಕಾಳಜಿಯ ಇವರು ಅಂದರೆ, ಕೋವಿಡ್ ಟೈಮಲ್ಲಿ ಅವ್ರು ಮಾಡಿರುವಂತಹ ಸಹಾಯ ನಾವು ನೆನಪಿಸ್ಕೊಳ್ಳೇಬೇಕು ಈ ವೇದಿಕೆಯಿಂದ. ಮತ್ತಿನ್ನೂ ಒಂದು, ವಿಧಾನಸಭೆಯ ನಮ್ಮ ಕಾರ್ಯಕಲಾಪಗಳ ಟೆಲಿಕಾಸ್ಟ್ ಮಾಡ್ತೀವಲ್ಲ ನಾವು, ಲೈವ್ ಟೆಲಿಕಾಸ್ಟ್, ಅದು ಮಧ್ಯದಲ್ಲಿ ನಿಂತು ಹೋಯಿತು ಯಾವುದೋ ಕಾರಣದಿಂದ. ದೂರದರ್ಶನದಲ್ಲಿ ಕಾರ್ಯಕ್ರಮ ಹೋಗ್ತಾ ಇರಲಿಲ್ಲ. ಆದರೆ ಪ್ರಭಾಕರ್ ಅವರ ನೆರವಿನಿಂದ ಮತ್ತೆ ನಾವು ಅದನ್ನು ನೇರ ಪ್ರಸಾರ, ನಮ್ಮ ಸಭಾಕಲಾಪಗಳ ನೇರ ಪ್ರಸಾರ ಆರಂಭ ಮಾಡಿದ್ದೀವಿ. ಅದಕ್ಕೆ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಯಾಕಂದರೆ ಜನನಾಯಕರು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾಯಿದ್ರೆ, ಅಲ್ಲಿ ಏನು ಚರ್ಚೆಗಳು ನಡೆಯುತ್ತೆ ಅನ್ನೋದನ್ನು
ಎಲ್ಲರೂ ನೋಡೋದಕ್ಕೆ ಆಸೆ ಪಡ್ತಾರೆ. ಅದು ಒಂದು ತಮ್ಮಿಂದ ಆದದ್ದು ನಮಗೆ ತುಂಬ ಸಂತೋಷ ಆಗಿದೆ ಸರ್. ಹನುಮಂತ್ ಸರ್ ಅವ್ರ ಬಗ್ಗೆ ನನಗೆ ಅದು ಅವ್ರ ಕಾರ್ಯವೈಖರಿ, ಆಮೇಲೆ ಅವರಲ್ಲಿರುವಂತಹ ಡಿಸಿಪ್ಲಿನ್ ಮತ್ತು ತೆಗೆದುಕೊಳ್ಳುವಂಥ ತುಂಬ ದೃಢವಾದಂಥ ಮತ್ತು ಅಷ್ಟೇ ಏನಂತೀರ ಡೆಮೊಕ್ರಾಟಿಕ್ ಆದಂಥ ನಿರ್ಧಾರಗಳು, ಇದೆಲ್ಲದರಿಂದ ಅವರು ನಮಗನ್ಸುತ್ತೆ ಹೀ ಈಸ್ ಆಲ್ಸೋ ಅ ರೋಲ್ ಮಾಡೆಲ್. ಅವರಿಗೆ ಈ ಕಾರ್ಯಕ್ರಮದಲ್ಲಿ ಇಷ್ಟು ಒಳ್ಳೆಯ ಮಾತುಗಳನ್ನು ಆಡಿದ್ದಕ್ಕೆ ತಮಗೂ ಧನ್ಯವಾದಗಳು ಸರ್. ಸಂಜೀವ್ ಅವರು ಚಿಕ್ಕದಾಗಿ ಮಾತಾಡಿದ್ರು ದ ಮೇನ್ ಪಾಯಿಂಟ್ಸ್ ಆಫ್ ದ ಥಾಟ್ಸ್ ಆಫ್ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ತಮಗೂ ಕೂಡ ಈ ವೇದಿಕೆ ಮುಖಾಂತರ ಧನ್ಯವಾದಗಳು. ನಮ್ಮ ಅಶ್ವಿನಿಯವರು ಜಾಸ್ತಿ ಮಾತಾಡಲ್ಲ, ಆದರೆ ಅವರು ಯಾವಾಗಲೂ ಬ್ಯುಸಿ ಬಿ. ಅವರ ಕೆಲಸದ ಮೂಲಕ ಅವರ ಯಶಸ್ಸು ಆ ಕೆಲಸದಲ್ಲಿದೆ ಅಂತ ನಾನು ನಂಬ್ತೀನಿ ಮೇಡಮ್. ನೀವು ನಮ್ಮ ಜೊತೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೂ ಅನಂತ ಧನ್ಯವಾದಗಳು. ಮತ್ತು ಇಷ್ಟು ಜನ ಅಲ್ಲೆಲ್ಲ ನಿಂತ್ಕೊಂಡಿದ್ದಾರೆ, ಜಾಗ ಕೂತ್ಕೊಳ್ಳಿಕ್ಕಾಗದೆ. ನಿಮ್ಮೆಲ್ರಿಗೂ ಪ್ರತಿಯೊಬ್ಬ ಇಂಡಿವಿಜುವಲ್ಗೂ ಇಲ್ಲಿ ವೇದಿಕೆ ಮೂಲಕ ಆತ್ಮೀಯ ಧನ್ಯವಾದಗಳು. ಮತ್ತು ಪ್ಯಾನಲ್ನಲ್ಲಿ ಈ ಕಾರ್ಯಕ್ರಮದ ರೆಕಾರ್ಡಿಂಗ್ನ ತುಂಬ ಸರಾಗವಾಗಿ ಸುಲಲಿತವಾಗಿ ಮಾಡ್ತಾ ಇರುವಂಥ ಸುಧಾಕರ್, ಚಂದ್ರಕಲಾ ಮತ್ತು ಇನ್ನಿತರ ಪ್ರೊಡ್ಯೂಸರ್ಸ್ಗೆ, ಮತ್ತು ಇಷ್ಟು ಒಳ್ಳೆ ಈ ಅಲಂಕಾರದಿಂದ ಹಿಡಿದು ಎಲ್ಲ ಮಾಡಿರುವಂಥ ನಮ್ಮ ಅತ್ಯುತ್ತಮ ನಿರ್ಮಾಪಕರಲ್ಲೂ ಒಬ್ಬರಾದಂಥ ಬಾಬು ರೆಡ್ಡಿ ಮತ್ತು ಅವರ ತಂಡದವರಿಗೆ ವಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ. ನಮ್ಮ ಚಂದನ ವಾಹಿನಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಚಂದದ ಕಾರ್ಯಕ್ರಮ ಇಲ್ಲಿ ಏರ್ಪಾಡಾಗೋದಕ್ಕೆ, ಇದು ಯಶಸ್ವಿ ಆಗೋದಕ್ಕೆ ನಿಮ್ಮ ಸಹಕಾರ, ನಿಮ್ಮ ಮಾರ್ಗದರ್ಶನ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ತಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ದೂರದ ಟಿ ನರಸೀಪುರದ ಗಡಿ ಭಾಗದಿಂದ ನಮ್ಮ ಸ್ನೇಹಿತರು ಕಲಾವಿದರ ತಂಡದೊಂದಿಗೆ ಬಂದು ಇಲ್ಲಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಕೊಳತ್ತೂರು ಮಹದೇವ ಸ್ವಾಮಿ ಮತ್ತು ತಂಡಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ಇನ್ನು ಹೇಳಲೇಬೇಕಾಗಿರುವಂಥ ಹೆಸರು ಮುನ್ಕೃಷ್ಣ ಅವರು, ನಮ್ಮ ಸಂಘದ ಮಾಜಿ ಅಧ್ಯಕ್ಷರು. ಸರ್, ತಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಕಾರ್ಯಕ್ರಮಗಳಲ್ಲಿ ನಾವೇ ಭೇಟಿಯಾಗ್ತಾ ಇರೋಣ. ಧನ್ಯವಾದಗಳು ತಮ್ಮೆಲ್ಲರ ಸಹಕಾರಕ್ಕೆ. ಭೀಮ ವಂದನೆಗಳು. ಶ್ರೀ ಭೀಮರಾಜನೇ ಧೀಮಂತ ನಾಯಕನೇ, ಶ್ರೀ ಭೀಮರಾಜನೇ ಧೀಮಂತ ನಾಯಕನೇ, ದಲಿತರ ಬಾಳಿನ ದೇವಾದಿ ದೇವನೇ, ಶ್ರೀ ಭೀಮರಾಜನೇ ಧೀಮಂತ ನಾಯಕನೇ, ಶ್ರೀ ಭೀಮರಾಜನೇ ಧೀಮಂತ ನಾಯಕನೇ. ಮನವೆಂಬ ಹೃದಯದ ಗುಡಿಗೆ ನೀನಾದೆ ದಲಿತರ ದೇವಾ, ಒಲವಿಂದ ಸ್ಮರಿಸುತ್ತ ಪೂಜೆ ಸ್ವೀಕರಿಸು ದೇವಾ. ಈ ನಮ್ಮ ಬಾಳಿನ ಪುಟದಿ ಅಡಿಪಾಯ ಕಟ್ಟಿದೆಯಲ್ಲೋ, ಎಂದೆಂದು ದಲಿತರಿಗಾಗಿ ಅನುಮನವ ನೀಡಿದೆ, ಪುಟ ಪುಟದಿ ಬರೆದು ಮರೆಯಾದೆ. ಶ್ರೀ ಭೀಮರಾಜನೇ ಧೀಮಂತ ನಾಯಕನೇ,